ಹಾಗೆ ವೇದಾಂತದಲ್ಲಿ ಅಥವಾ ಉಪನಿಷತ್ತಲ್ಲಿ ಬಹಳ ಒಂದು ವಾಕ್ಯಗಳನ್ನ ಹೇಳಿದ್ದಾರೆ, ಮಹಾವಾಕ್ಯಗಳನ್ನ ಹೇಳಿದ್ದಾರೆ. ಸೊ ಆ ಮಹಾವಾಕ್ಯಗಳಲ್ಲಿ ಒಂದಾದದ್ದು ನಾವು ತಗೊಂಡದ್ದು ತತ್ವಮಸಿ ಅನ್ನೋದನ್ನ ತಗೊಂಡಿದೀವಿ. ತತ್ವಮಸಿಯಲ್ಲಿ ನಾವು ಹಸಿ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಫೋರ್ತ್ ಕ್ಲಾಸ್ ಅಲ್ಲಿ ಏನಂತ ಡಿಸ್ಕಸ್ ಮಾಡ್ತಾ ಇದ್ವಿ ಅಂದ್ರೆ, ನಾವು ತಿಳ್ಕೊಂತೀವಿ ಜೀವಾತ್ಮ ಮತ್ತೆ ಪರಮಾತ್ಮ ಹೇಗೆ ಒಂದಾಗಕ್ ಸಾಧ್ಯ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂತಾ ಇದ್ವಿ. ಅಂದ್ರೆ ನಮ್ಗ ಅನ್ಸುತ್ತೆ ಜೀವಾತ್ಮ ಅಂತಂದ್ರೆ ಜೀವಾತ್ಮ ಅಂದ್ರೆ ಲಿಮಿಟೆಡ್ನೆಸ್, ಅಂದ್ರೆ ಬಾಂಡೇಜ್, ಅಂದ್ರೆ ಈ ಒಂದು ಕಾಲ ದೇಶ ಮತ್ತೆ ಪರಿಮಿತಿ ಇದೆ. ಬಟ್ ಪರಮಾತ್ಮಂಗೆ ಆ ಕಾಲ ದೇಶ ಪರಿಮಿತಿ ಇಲ್ಲ. ಜೀವಾತ್ಮ ಪರಮಾತ್ಮ ಅಂತಂದ್ರೆ ಅನಂತ. ಬಟ್ ಜೀವಾತ್ಮ ಆತರ ಒಂದು ಭಾವ ಇರಲ್ಲ. ಮತ್ತೆ ಜೀವಾತ್ಮ ಅಂತಂದ್ರೆ ವ್ಯಷ್ಟಿ, ಪರಮಾತ್ಮ ಅಂದ್ರೆ ಸಮಷ್ಟಿ. ಸೊ ಈ ತರ ಒಂದು ಡಿಫ್ರೆನ್ಸ್ ಇಟ್ಕೊಂಡು ಹೇಗೆ ಇವೆರಡು ಒಂದಾಗಕ್ ಆಗತ್ತೆ ಅನ್ನೋದ್ರ ಬಗ್ಗೆ ಡಿಫ್ರೆನ್ಸಸ್ ನಾವು ನೋಡ್ತಾ ಇದ್ವಿ. ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ನಾವು ರೂಢಾರ್ಥನ ನೋಡ್ಬಾರ್ದು, ಅದ್ರ ಗೂಢಾರ್ಥ, ಒಳ ಅರ್ಥವನ್ನ ನಾವು ತಿಳ್ಕೊಬೇಕು, ಆವಾಗ ನಮ್ಗೆ ಅರ್ಥ ಆಗತ್ತೆ ತತ್ವಮಸಿ ವಾಕ್ಯ ಅಂತ. ಇದನ್ನ ಗೂಢಾರ್ಥವನ್ನ ಅರ್ಥ ಅಂದ್ರೆ ಒಂದ್ ಎಕ್ಸಾಂಪಲ್ ಸಹ ಕೊಡ್ತಾರೆ. ಓಷನ್ ಅಂದ್ರೆ ಸಮುದ್ರದಲ್ಲಿ ಅಲೆಗಳಿರುತ್ತೆ, ಒಂದ್ ದೊಡ್ಡ ಅಲೆ, ಸಣ್ಣ ಅಲೆ, ಆತರ ಎಲ್ಲ ಇರುತ್ತೆ. ಈ ದೊಡ್ಡ ಅಲೆ ಬೇರೆ, ಸಣ್ಣ ಅಲೆ ಬೇರೆ, ಎಲ್ಲ ಬೇರೆ ಅಂತ ಹೇಳಕ್ಕಾಗಲ್ಲ. ಅಂತ ನೋಡಕ್ಕೆ ಮಾತ್ರ ಮೇಲ್ಗಡೆ ಅನ್ಸುತ್ತೆ, ಬಟ್ ಎಲ್ಲಾನು ಆಗಿರೋದು ನೀರಿಂದಾನೆ ಅಲ್ವಾ. ಸಮುದ್ರ ಆಗಿರೋದು ನೀರಿಂದ, ದೊಡ್ಡ ಅಲೆ ಆಗ್ಲಿ ಸಣ್ಣ ಅಲೆ ಆಗ್ಲಿ ಎಲ್ಲಾನು ನೀರಿಂದಾನೆ ಆಗಿರೋದು. ಸೊ ಹಾಗೆ ನಾವು ಅದನ್ನ ಒಳ ಅರ್ಥವನ್ನ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೊ ಈ ತತ್ವಮಸಿ ಒಂದು ಈಕ್ವೇಶನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಗೆ ನಾವು ಗೂಢಾರ್ಥನ ತಿಳ್ಕೊಳ್ಳೋದು, ಹೇಗ್ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದು, ಜೀವಾತ್ಮ ಪರಮಾತ್ಮ ಒಂದೇ ಅನ್ನೋದನ್ನ ನೆಕ್ಸ್ಟ್ ಶ್ಲೋಕದಲ್ಲಿ ತಿಳ್ಕೊಳ್ಳೋಣ. ಶ್ಲೋಕ ಹೇಳ್ತೀನಿ. ತತಸ್ತು ತೌ ಲಕ್ಷಣಾಯ ಸುಲಕ್ಷೌ ತಯೋರ್ ಅಖಂಡ ಏಕರಸತ್ವಂ ಸಿದ್ಧಯೇ ನ ಅಲಂ ಜಹತ್ಯ ನ ತತಃ ಜಹತ್ಯ ಕಿಂತು ಉಭಯರ್ಥ ಆತ್ಮಿಕೈವ ಭಾವ್ಯಂ. ಸೊ ಓಕೆ, ಇದನ್ನ ತಿಳ್ಕೊಳ್ಳೋಣ. ಶ್ರೀಸ್ಮಿತಾ ಹೇಳ್ತಾ. ಸರಿ ಶ್ರುತಿ, ಒಂದ್ ನಿಮಿಷ. ಒಂದು ಚಿಕ್ಕ ಪ್ರೆಸೆಂಟೇಶನ್ ಮಾಡಿದೀವಿ, ತುಂಬಾ ಟೆಕ್ನಿಕಲ್ ಟರ್ಮ್ಸ್ ಇರೋದ್ರಿಂದ ಸ್ಕ್ರೀನ್ ಶೇರ್ ಮಾಡ್ತೀನಿ. ಕಾಣಿಸ್ತಾ ಇದ್ಯಾ? ಕಾಣ್ತಿದೆ. ಓಕೆ. ಸೊ ಈ ಶ್ಲೋಕದಲ್ಲಿ ಗುರುಜಿ ಹೇಳ್ದಂಗೆ ನ್ಯಾಯಶಾಸ್ತ್ರದ್ದು ತುಂಬಾ ಟರ್ಮಿನಾಲಜೀಸ್ ಯೂಸ್ ಮಾಡಿದ್ದಾರೆ. ಇದ್ರಲ್ಲಿ ಹೇಗೆ ಅನ್ಕೊಬಹುದು ಅಂದ್ರೆ, ರೂಲ್ಸ್ ಆಫ್ ಇಂಟರ್ಪ್ರಿಟೇಷನ್. ಏನಾದ್ರೂ ಒಂದ್ ಶಬ್ದ ಕೇಳಿದ್ರೆ, ಯಾರ್ದನ ಜೊತೆ ಮಾತಾಡ್ಬೇಕಾದ್ರೆ ನಾವ್ ಹೇಗೆ ಅದನ್ನ ಅರ್ಥ ಮಾಡ್ಕೋತೀವಿ ಅಂತ ಈ ಶಾಸ್ತ್ರದಲ್ಲಿ ತಿಳ್ಕೊಬಹುದು ಈ ರೂಲ್ಸ್ಗಳ ಮೂಲಕ. ಸೊ ಇವಾಗ ಮೊದಲನೇದು ಶ್ರುತಿ ಹೇಳ್ದಂಗೆ ಎಲ್ಲದಕ್ಕೂ ಒಂದ್ ವಾಚ್ಯಾರ್ಥ ಇರುತ್ತೆ. ಅದನ್ನ ರೂಢಾರ್ಥ ಅಂತಾನು ಕರೀತಾರೆ, ಏನ್ ನಮಗೆ ಅರ್ಥ ಆಗುತ್ತೆ. ಮತ್ತೆ ಇನ್ನೊಂದು ಗೂಢಾರ್ಥ ಇರುತ್ತೆ, ದಟ್ ಇಸ್ ದ ಇಂಪ್ಲೈಡ್ ಮೀನಿಂಗ್. ಇಲ್ಲ ಏನ್ ಆ ಕಾಂಟೆಕ್ಸ್ಟ್ ಅಲ್ಲಿ ಆ ಸಂದರ್ಭದಲ್ಲಿ ಅದ್ ಏನ್ ನಿಜವಾಗ್ಲೂ ಅರ್ಥ ಕೊಡುತ್ತೆ ಅಂತ. ಸೊ ಇವಾಗ ನಾವು ಈ ಪಿಕ್ಚರ್ ನ ನೋಡ್ತಾ ಇದೀವಿ. ಒಂದ್ ನದಿ ಅಂತ ಒಂದ್ ಶಬ್ದ ಕೇಳಿದ್ರೆ ನಮ್ಗೆ ಏನ್ ಅನ್ಸುತ್ತೆ? ಹರಿಯುತ್ತಿರೋ ನೀರು ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ದಟ್ ಇಸ್ ದ ವಾಚ್ಯಾರ್ಥ. ಇಲ್ಲ ಅಂದ್ರೆ ಏನ್ ನಮ್ಗೆ ಡೈರೆಕ್ಟ್ ಆಗಿ ಅನ್ಸುತ್ತೆ ಆ ಶಬ್ದನ ಕೇಳಿದಾಗ ಅಂತ. ಇದನ್ನ ನಾವು ಟೆಕ್ನಿಕಲ್ ಅಲ್ಲಿ ನ್ಯಾಯಶಾಸ್ತ್ರದಲ್ಲಿ ಇದನ್ನ ಶಕ್ತಿ ವೃತ್ತಿ ಅಂತ ಕರೀತಾರೆ. ವೃತ್ತಿ ಅಂದ್ರೆ ಇಟ್ಸ್ ಅ ಪ್ರಾಸೆಸ್ ಆಫ್ ಇಂಟರ್ಪ್ರಿಟೇಷನ್, ನಾವ್ ಹೇಗೆ ಅರ್ಥ ಮಾಡ್ಕೊಂತೀವಿ ಅಂತ. ಇವಾಗ ನದಿ ಅಂತ ಹೇಳಿದಾಗ ಅದೊಂದು ಹರಿತಿರೋ ನೀರು ಅಂತ ನಮ್ಗೆ ಅರ್ಥ ಮಾಡ್ಕೊಂತೀವಿ. ಇದು ಲೈಕ್ ದ ಫಸ್ಟ್ ರೂಲ್ ಆಫ್ ಇಂಟರ್ಪ್ರಿಟೇಷನ್. ನಮ್ಗೆ ಏನು ಡೈರೆಕ್ಟ್ ಆಗಿ ಅರ್ಥ ಆಗುತ್ತೋ ಅದ್ರ ಮೇಲೆ ಹೋಗ್ತೀವಿ. ಇವಾಗ ನಾವ್ ನೆಕ್ಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ. ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ಒಬ್ರು ಹೇಳ್ತಾರೆ, ಅವ್ರ ಮನೆ ಎಲ್ಲಿದೆ ಅಂತ ಕೇಳಿದಾಗ ಗಂಗೆಯಲ್ಲಿ ಮನೆ ಇದೆ ಅಂತ. ಇಂಗ್ಲಿಷ್ ಅಲ್ಲಿ ದ ಹೌಸ್ ಇಸ್ ಆನ್ ದ ರಿವರ್ ಅಂತ ಹೇಳ್ತಾರೆ. ಸೊ ಇವಾಗ ಇದನ್ನ ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ನದಿ ಅಂದ್ರೆ ನಮ್ಗೆ ಹರಿಯುತ್ತಿರೋ ನೀರು ಅಂತ ಗೊತ್ತು. ಸೊ ಹರಿಯುತ್ತಿರೋ ನೀರ್ ಮೇಲೆ ಮನೆ ಇರೋದಕ್ ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾವ್ ಏನಂತ ಅರ್ಥ ಮಾಡ್ಕೊಂತೀವಿ? ಆ ನದಿಯ ದಂಡೆ ಮೇಲೆ ಅವ್ರ ಮನೆ ಇದೆ ಅಂತ ಅರ್ಥ ಮಾಡ್ಕೊಂತೀವಿ. ಸೊ ಇದು ಡೈರೆಕ್ಟ್ ಆಗಿ ಅರ್ಥ ಆಗ್ತಾ ಇಲ್ಲ. ಆ ವಾಚ್ಯ
ಆ ಶಬ್ದ ಡೈರೆಕ್ಟ್ ಆಗಿ ನಮಗ್ ಮೀನಿಂಗ್ ಕೊಡ್ತಾ ಇಲ್ಲ. ಆದ್ರಿಂದ ನಾವು ಅದು ಸಂದರ್ಭದಲ್ಲಿ ಹೇಗೆ ಮೀನಿಂಗ್ ಕೊಡ್ತಾ ಇದೆ ಅದ್ರ ಮೂಲಕ ನಾವು ಅರ್ಥ ಮಾಡ್ಕೊಂತಾ ಇದೀವಿ. ಅದಕ್ಕೆ ನಾವು ಇಂಪ್ಲೈಡ್ ಮೀನಿಂಗ್ ಇಲ್ಲ ಅಂದ್ರೆ ಲಕ್ಷ್ಯಾರ್ಥ ಅಂತ ಕರಿತೀವಿ, ಈ ತರ ಅರ್ಥ ಮಾಡ್ಕೊಳ್ಳೋದಕ್ಕೆ. ಮತ್ತೆ ಈ ಪ್ರಾಸೆಸ್ನ ನಾವು ಲಕ್ಷಣ ವೃತ್ತಿ ಅಂತ ಕರಿತೀವಿ, ಹೇಗೆ ನಾವು ಇದನ್ನ ಅರ್ಥ ಮಾಡ್ಕೊಂತಾ ಇದೀವಿ ಅಂತ. ಫಸ್ಟ್ ಸ್ಲೈಡ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ವಿ, ನದಿ ಅಂದ್ರೆ ಅದು ನಮಗ್ ಡೈರೆಕ್ಟ್ ಮೀನಿಂಗ್ ಕೊಡ್ತಾ ಇದೆ. ಈ ತರ ಹೇಳಿದಾಗ ಅದು ನಮಗ್ ಡೈರೆಕ್ಟ್ ಆಗಿ ಅರ್ಥ ಆಗ್ತಾ ಇಲ್ಲ ಅಂತ ವಿ ಆರ್ ಸಬ್ಸ್ಟಿಟ್ಯೂಟಿಂಗ್. ಇದರಲ್ಲಿ ರಿವರ್ಗೆ ನಾವು ನದಿಯ ದಂಡೆನ, ರಿವರ್ ಬ್ಯಾಂಕ್ ಅಂತ, ಮನೆ ನದಿಯ ದಡದಲ್ಲಿದೆ ಅಂತ ರೀಪ್ಲೇಸ್ ಮಾಡ್ಬಿಟ್ಟು ಆ ಶಬ್ದನ ಅರ್ಥನ ತಿಳ್ಕೊಂತಾ ಇದೀವಿ. ಐ ಥಿಂಕ್ ಇಲ್ಲಿವರೆಗೂ ಕ್ಲಿಯರ್ ಇದೆ ಅಂತ. ಸೊ ಇದರಲ್ಲಿ ಲಕ್ಷಣ ವೃತ್ತಿನಲ್ಲಿ ಇನ್ನು 3 ಪಾರ್ಟ್ಸ್ ಇದೆ ಅಂತ. ಸೊ ಹೇಗೆ ಅರ್ಥ ಮಾಡ್ಕೊಬಹುದು ಅಂತ, ಇದು ಸೀಕ್ವೆನ್ಷಿಯಲ್ ಆಗಿದೆ. ಫಸ್ಟ್ ಇದು ರೂಲ್ 1, ರೂಲ್ 2, ರೂಲ್ 3 ಅಂತ ತಿಳ್ಕೊಬಹುದು ನಾವು. ಫಸ್ಟ್ ನಾವು ಆರ್ಡರ್ ಅಲ್ಲೇ ಹೋಗ್ತೀವಿ. ಫಸ್ಟ್ ಜಹತ್ ಲಕ್ಷಣನ ಚೆಕ್ ಮಾಡ್ತೀವಿ. ಸೊ ಇದರಲ್ಲಿ ಇದು 3 ರೂಲ್ಸ್ ಗಳ ಹೆಸರು ಅಂತ ತಿಳ್ಕೊಬಹುದು. ಮೊದಲನೇ ರೂಲು ಜಹತ್ ಲಕ್ಷಣ ಅಂತ, 2ನೇ ರೂಲು ಅಜಹತ್ ಲಕ್ಷಣ, 3ನೇ ರೂಲು ಭಾಗತ್ಯಾಗ. ಇವಾಗ ನಾವ್ ಏನಾದ್ರೂ ಒಂದ್ ಶಬ್ದನ ಕೇಳಿದ್ರೆ ಸೊ ವಿಲ್ ಫಸ್ಟ್ ಗೋ ಅಂಡ್ ಚೆಕ್ ರೂಲ್ 1 ಅಪ್ಲೈ ಆಗುತ್ತಾ ಅಂತ, ಏನಾದ್ರೂ ಅರ್ಥ ಆಗ್ತಾ ಇದೆಯಾ ಅಂತ. ಆಗ್ಲಿಲ್ಲ ಅಂದ್ರೆ ವಿಲ್ ಗೋ ಟು ರೂಲ್ 2. ಅದು ಅರ್ಥ ಏನಾದ್ರು ಮೀನಿಂಗ್ ಕೊಡ್ತಾ ಇಲ್ಲ, ಅರ್ಥ ಬರ್ತಾ ಇಲ್ಲ, ಪೂರ್ಣತ್ವ ಇಲ್ಲ ಅಂದ್ರೆ ವಿ ಗೋ ಟು ರೂಲ್ 3. ಇದು ಈ ಪ್ರಾಸೆಸ್ ಹಿಂಗೆ ಇಂಟರ್ಪ್ರಿಟೇಷನ್ ಮಾಡೋದು ಅಂತ. ಸೊ ಇದ್ರಲ್ಲಿ ಮೊದಲನೇದು ಜಹತ್ ಲಕ್ಷಣ ಅಂತ. ಸೊ ಜಹತ್ ಲಕ್ಷಣದಲ್ಲಿ ಹೆಂಗ್ ಅರ್ಥ ಮಾಡ್ಕೊಂತೀವಿ ಅಂದ್ರೆ ಒಂದ್ ಎಕ್ಸಾಂಪಲ್ ಇಂದಾನೆ ಸ್ಟಾರ್ಟ್ ಮಾಡ್ಬೋದು. ಗುರೂಜಿ ಅವ್ರು ಈ ಎಕ್ಸಾಂಪಲ್ ತಗೊಂಡಿದ್ದಾರೆ. ಕ್ರಿಕೆಟ್ ಮ್ಯಾಚ್, ಇಂಡಿಯಾ ಇವಾಗ ವೆಸ್ಟ್ ಇಂಡೀಸು ಮತ್ತೆ ಇಂಡಿಯಾದು ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ಸೊ ಇಂಡಿಯಾ ಮತ್ತೆ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಆಡ್ತಾ ಇದಾರೆ ಅಂತ. ಸೊ ಇದ್ರಲ್ಲಿ ಇಂಡಿಯಾ ಮತ್ತೆ ವೆಸ್ಟ್ ಇಂಡೀಸ್ ದೇಶ ಇಲ್ಲ ಕಂಟ್ರಿ ಅಂತ ಮೀನಿಂಗ್ ತಗೊಂಡ್ರೆ ಅದು ಅರ್ಥಪೂರ್ಣವಾಗಿರಲ್ಲ. ಬಿಕಾಸ್ ವಿ ಕಾನ್ ಸೇ ಎಲ್ಲಾ ಫುಲ್ ನಾಗರಿಕರು ಹೋಗಿ ಕ್ರಿಕೆಟ್ ಮ್ಯಾಚ್ ಆಡ್ತಾ ಇದಾರೆ ಅಂತ. ಇನ್ಸ್ಟೆಡ್ ಆ ಕಂಟ್ರಿನ ನಾವು ಟೀಮ್ ಅಂತ ರೀಪ್ಲೇಸ್ ಮಾಡ್ಬೋದು. ಲೈಕ್ ಇಂಡಿಯಾ ಅಂಡ್ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಟೀಮ್ ಆರ್ ಪ್ಲೇಯಿಂಗ್ ದ ಮ್ಯಾಚ್ ಅಂತ. ಸೊ ಜಹತ್ ಲಕ್ಷಣದಲ್ಲಿ ಏನ್ ಮಾಡ್ತಾ ಇದೀವಿ, ನಮ್ ವಾಚ್ಯಾರ್ಥದಲ್ಲಿ ಅದು ದೇಶ ಅಂತ ಬಂದ್ರುನು ಇಂಡಿಯಾ ಮತ್ತೆ ವೆಸ್ಟ್ ಇಂಡೀಸ್ ಅದನ್ನ ಇಗ್ನೋರ್ ಮಾಡ್ಬಿಟ್ಟು ವಿ ಆರ್ ಬ್ರಿಂಗಿಂಗ್ ಅ ನ್ಯೂ ಮೀನಿಂಗ್. ಮ್ಯಾಚ್ ಯಾರು ಆಡ್ತಾ ಇರೋದು, ಇಬ್ರು ಟೀಮ್ ಮೆಂಬರ್ಸ್ ಆ ಮ್ಯಾಚ್ ನ ಆಡ್ತಾ ಇದ್ದಾರೆ. ಸೊ ಅದು ಜಹತ್ ಲಕ್ಷಣದ ರೂಲ್. ವಿ ಇಗ್ನೋರ್ ದ ವಾಚ್ಯಾರ್ಥ, ಬಿಕಾಸ್ ವಾಚ್ಯಾರ್ಥ ಏನು ನಮಗೆ ಮೀನಿಂಗ್ ಕೊಡ್ತಾ ಇಲ್ಲ. ಸೊ ವಿ ಆರ್ ಬ್ರಿಂಗಿಂಗ್ ಅ ನ್ಯೂ ಇದು ನ್ಯೂ ಟರ್ಮ್, ಟೀಮ್ ಅಂತ. ವಿ ಆರ್ ರೀಪ್ಲೇಸಿಂಗ್ ಕಂಟ್ರಿ ಬೈ ಟೀಮ್. ಇದು ಸೇಮ್ ಇದ್ರ ಎಕ್ಸಾಂಪಲ್ ತರಾನೇ ತಗೊಬಹುದು. ಇಲ್ಲಿ ರಿವರ್ ಬದಲು ನಾವು ನದಿಯ ದಂಡೆ ಅನ್ನೋ ಶಬ್ದನ ರೀಪ್ಲೇಸ್ ಮಾಡಿ ವಿ ಆರ್ ಬ್ರಿಂಗಿಂಗ್ ಮೀನಿಂಗ್ ಟು ದಟ್. ಅದನ್ನ ಜಹತ್ ಲಕ್ಷಣ ಅಂತ ಕರಿತೀವಿ. ನೆಕ್ಸ್ಟ್ ರೂಲ್, ಇವಾಗ ಜಹತ್ ಲಕ್ಷಣ ವರ್ಕ್ ಆಗಿಲ್ಲ ಅಂದ್ರೆ ದೆನ್ ವಿ ಗೋ ಫಾರ್ ಅಜಹತ್ ಲಕ್ಷಣ. ಅಜಹತ್ ಲಕ್ಷಣ ಅಂದ್ರೆ ಇವಾಗ ಗುರೂಜಿ ಇದ್ರಲ್ಲಿ ಇಡ್ಲಿ ಎಕ್ಸಾಂಪಲ್ ಕೊಟ್ರು. ಸೊ ಇಡ್ಲಿ ತಗೊಂಬನ್ನಿ ಅಂದ್ರೆ ಇಡ್ಲಿ ಜೊತೆಗೆ ವಿಲ್ ಬ್ರಿಂಗ್ ಸಮಥಿಂಗ್. ಇಡ್ಲಿ ಇದೆ ಬಟ್ ವಿ ಬ್ರಿಂಗ್ ಚಟ್ನಿ, ಸಾಂಬಾರ್, ಸಮಥಿಂಗ್ ಎಲ್ಸ್. ಸೊ ಅಜಹತ್ ಲಕ್ಷಣದಲ್ಲಿ ಆ ವಾಚ್ಯ ಶಬ್ದ ಅಂದ್ರೆ ಇಡ್ಲಿ ಇನ್ನೂ ಇದೆ ಬಟ್ ವಿ ಆರ್ ಬ್ರಿಂಗಿಂಗ್ ಸಮಥಿಂಗ್ ನ್ಯೂ ಆರ್ ಸಮಥಿಂಗ್ ಅಡಿಷನ್ ಟು ಇಟ್. ನ್ಯೂ ಅಂತ ಅಲ್ಲ, ವಿ ಆರ್ ಬ್ರಿಂಗಿಂಗ್ ಸಮಥಿಂಗ್ ಅಡಿಷನ್ ಟು ಇಟ್. ಜಹತ್ ಲಕ್ಷಣದಲ್ಲಿ ಟೋಟಲಿ ನ್ಯೂ ಥಿಂಗ್, ಕಂಟ್ರಿನ ತೆಗೆದು ವಿ ಬ್ರಾಟ್ ಇನ್ ಟೀಮ್. ಆದ್ರೆ ಅಜಹತ್ ಲಕ್ಷಣದಲ್ಲಿ ವಿ ಆರ್ ಇಡ್ಲಿ ಜೊತೆಗೆ ಬೇರೆ ತಗೊಂಡ್ಬರ್ತಾ ಇದೀವಿ. ಸೊ ನೆಕ್ಸ್ಟ್ ರೂಲು ಭಾಗತ್ಯಾಗ ಅಂತ. ಭಾಗತ್ಯಾಗದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇದ್ರಲ್ಲಿ ನಾವು ಹಗ್ಗ ಮತ್ತೆ ಹಾವಿನ ಎಕ್ಸಾಂಪಲ್ ತಗೊಬಹುದು. ಸೊ ನಾವು ಹಗ್ಗ ಹಾವಿನ ಎಕ್ಸಾಂಪಲ್ ತುಂಬಾ ಡಿಸ್ಕಸ್ ಮಾಡಿದೀವಿ ಕ್ಲಾಸ್ ಅಲ್ಲಿ. ನಾವು ಕತ್ಲಲ್ಲಿ ಹಗ್ಗನ ಹಾವು ಅಂತ ಕನ್ಫ್ಯೂಸ್ ಮಾಡ್ಕೊಂಡು ವಿ ಆರ್ ಅಫ್ರೇಡ್. ಯಾವಾಗ ಹಗ್ಗ ಅಲ್ಲಿ ಹಾವಲ್ಲ ಇರೋದು ಹಗ್ಗ ಮಾತ್ರ ಅಂತ ನಮಗ್ ತಿಳಿಯುತ್ತೋ ಅವಾಗ ಹೇಳ್ತೀವಿ, ಓ ಈ ಹಾವು ಬರೇ ಹಗ್ಗ ಅಂತ. ಸೊ ಇಲ್ಲಿ ಏನ್ ಮಾಡ್ತಾ ಇದೆ, ಲೈಕ್ ಹಾವು ಅಂದ್ರೆ ಇಲ್ಲಿ ವಿ ಆರ್ ನಾಟ್ ಹಾವುಗಳ ಗುಣಲಕ್ಷಣಗಳೇನು, ಅದು ತುಂಬಾ ಪಾಯ್ಸನಸ್ ಆಗಿರುತ್ತೆ, ವಿಷ ಇರುವ ಒಂದು ಜಂತು ಅಂತ ಅದಿರುತ್ತೆ. ಬಟ್ ಇಲ್ಲಿ ಹಾವು ಹಗ್ಗ ಇದಕ್ಕೆ ಹೆಂಗ್ ಮೀನಿಂಗ್ ಬರ್ತಾ ಇದೆ, ಹಾವು ಅದ್ರ ಆಕಾರ ಲೈಕ್ ಜಸ್ಟ್ ಎಕ್ಸಿಸ್ಟೆನ್ಸ್, ಅದ್ ಒಂದ್ ಆಟ್ರಿಬ್ಯೂಟ್ ಮಾತ್ರ ಇಟ್ಕೊಂಡು
ನಾವು ಮಿಕ್ಕಿದೆಲ್ಲ ಅಟ್ರಿಬ್ಯೂಟ್ಸ್ ನ ರಿಜೆಕ್ಟ್ ಮಾಡ್ತಾ ಇದೀವಿ, ಅದು ವಿಷ ಆಗಿರೋದು. ಬಿಕಾಸ್ ಇಲ್ಲಿ ನಮಗ್ ಕಾಣ್ತಾ ಇರೋದು ಅದು ಇಟ್ ಡಸ್ ನಾಟ್ ಹ್ಯಾವ್ ಅ ಲೈಫ್. ಆ ಹಗ್ಗ ನಮಗ್ ಬರೀ ಹಾವ್ ತರ ಭಾಸಿಸ್ತಾ ಇದೆ ಅಷ್ಟೇ, ಬಟ್ ಇಟ್ ಡಸ್ ನಾಟ್ ಹ್ಯಾವ್ ಲೈಫ್. ಅದ್ರ ಬೇರೆ ಗುಣಲಕ್ಷಣಗಳು ಇಲ್ಲ. ಸೊ ಅದಕ್ಕೆ ಇಲ್ಲಿ ನಾವ್ ಅರ್ಥ ಮಾಡ್ಕೊಬೇಕಾದ್ರೆ ವಿ ಆರ್ ರಿಜೆಕ್ಟಿಂಗ್ ಆಲ್ ಅದರ್ ಅಟ್ರಿಬ್ಯೂಟ್ಸ್. ಅದ್ ವಿಷಯ, ಅದು ಜೀವ ಇರೋ ವಸ್ತು, ಇಲ್ಲ ಅಂದ್ರೆ ಅದು ತುಂಬಾ ವಿಷಯಕಾರಿಯಾಗಿರುವ ಪ್ರಾಣಿ, ಅದನ್ನೆಲ್ಲ ರಿಜೆಕ್ಟ್ ಮಾಡಿ ಅದ್ ಬರೀ ಇದೆ ಅನ್ನೋ ಎಕ್ಸಿಸ್ಟೆನ್ಸ್ ಮಾತ್ರ ರಿಟೈನ್ ಮಾಡ್ತಾ ಇದೀವಿ. ಅದು ಭಾಗತ್ಯಾಗದ ರೂಲ್ ಅಪ್ಲಿಕೇಶನ್. ಒಂದು ಆಟ್ರಿಬ್ಯೂಟ್ ನ ನಾವು ರಿಟೈನ್ ಮಾಡಿ ಮಿಕ್ಕಿದ ಆಟ್ರಿಬ್ಯೂಟ್ಸ್ ನ ವಿ ಆರ್ ರಿಜೆಕ್ಟಿಂಗ್ ಇಟ್. ಇದಿಷ್ಟು ರೂಲ್ಸ್ ಆಫ್ ಇಂಟರ್ಪ್ರಿಟೇಷನ್ ಹೇಗೆ ಅಂತ. ಇವಾಗ ಇದನ್ನ ನಾವು ಐ ಥಿಂಕ್ ಕ್ಲಿಯರ್ ಇದೆ. ಏನಾದ್ರೂ ಕ್ವೆಶನ್ಸ್ ಇದ್ರೆ ಡಿಸ್ಕಸ್ ಮಾಡಿ ಮುಂದೆ ಹೋಗ್ಬೋದು. ಇದಿಷ್ಟು ಲಕ್ಷಣಗಳು ಹೇಗೆ ವರ್ಕ್ ಆಗುತ್ತೆ ಫ್ಲೋನಲ್ಲಿ ಅಂತ. ಫಸ್ಟ್ ಈ 3 ಲಕ್ಷಗಳು ಕ್ಲಿಯರ್ ಮಾಡ್ಕೊಳ್ಳೋಣ. ಹಾ ಅದನ್ನ ಮಾಡ್ಕೊಂಡ್ರೆ ಆಮೇಲೆ ವಿ ಕ್ಯಾನ್ ಗೋ ಫರ್ದರ್ ಹಾ ಓಕೆ. ಅಂತ. ಬೇರೆ ಯಾರಾದ್ರೂ ಹೇಳೋದಿದೆಯಾ? ಹೇಳಿ. ಇದು ಭಾಗತ್ಯಾಗ ಇನ್ನೊಂದ್ಸರಿ ಹೇಳಿ. ಭಾಗತ್ಯಾಗದಲ್ಲಿ ಅಂದ್ರೆ ಇವಾಗ ಹಗ್ಗ ಹಾವು ಎಕ್ಸಾಂಪಲ್ ಗೊತ್ತಲ್ವಾ? ಸೊ ಇವಾಗ ನಿಂಗೆ ರಿಯಲೈಸ್ ಆಯ್ತು ಅಲ್ಲಿರೋ ಹಾವು ಕಾಣ್ತಾ ಇರೋದು ಹಗ್ಗಾನೆ ಅಂತ. ಅಲ್ಲಿ ಹಾವಿಲ್ಲ, ಹಗ್ಗನೆ ಅಂತ. ಹಾ, ಸೊ you'll say ಈ ಹಾವು ಹಗ್ಗ ಮಾತ್ರ ಅಂತ. ಸೊ how are you equating ಹಾವು ಅಂಡ್ ಹಗ್ಗ? ಸೊ ಹಾವು ಅಂಡ್ ಹಗ್ಗ ಈಕ್ವೇಟ್ ಮಾಡ್ಬೇಕಂದ್ರೆ ಯು ಆರ್ ಜಸ್ಟ್ ಟೇಕಿಂಗ್ ದಟ್ ಎಕ್ಸಿಸ್ಟೆನ್ಷಿಯಲ್, ಆ ಫಾರ್ಮ್ ಎಕ್ಸಿಸ್ಟೆನ್ಸ್ ಮಾತ್ರ ತಗೊಂಡು, ಲೈಕ್ ಹಾವು ಅಂದ್ರೆ ತುಂಬಾ ಅಟ್ರಿಬ್ಯೂಟ್ಸ್ ಇರತ್ತಲ್ವಾ, ಅದಕ್ಕೆ ಜೀವ ಇರುತ್ತೆ, ತುಂಬಾ ವಿಷಯಕಾರಿ ರೆಪ್ಟೈಲ್, ಆ ತರ ಯುಲ್ ನೋ ದ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ವಾ. ಅದರಲ್ಲಿ ಯು ಆರ್ ರಿಟೈನಿಂಗ್ ಓನ್ಲಿ ದ ಫಾರ್ಮ್ ಇಲ್ಲ ಎಕ್ಸಿಸ್ಟೆನ್ಸ್ ಅಟ್ರಿಬ್ಯೂಟ್ ಮಾತ್ರ, ಅಂಡ್ ಯು ಆರ್ ರಿಜೆಕ್ಟಿಂಗ್ ಆಲ್ ಅದರ್ ಥಿಂಗ್ಸ್. ಲೈಕ್ ಇಟ್ ಡಸ್ ನಾಟ್ ಹ್ಯಾವ್ ಲೈಫ್. ಅದು ರೋಪ್ ಆಗಿದ್ದಾಗ ಇಟ್ ಡಸ್ ನಾಟ್ ಹ್ಯಾವ್ ಎಕ್ಸಿಸ್ಟೆನ್ಸ್ ಅಲ್ವಾ. ಅಂದ್ರೆ ವರಿ ಮಾಡ್ಕೊಳಕ್ಕಿಲ್ಲ. ಆವಾದ್ರೆ ಅದ್ರ ಬಗ್ಗೆ ಸ್ವಲ್ಪ ನಾವು ಇದು ಇನ್ನೂ ವಿಸ್ತಾರವಾಗಿ ತಿಳ್ಕೊಬೇಕಾಗತ್ತೆ ಅಂತ. ಹಗ್ಗ ಆದ್ರೆ ಓಕೆ, ಬಟ್ ಆವಾದ್ರೆ ಏನಿದೆ ಅದಕ್ಕೆ ಅದ್ರ ಲಕ್ಷಣ ಎಲ್ಲಾನು ನಾವು ಐಡೆಂಟಿ ಮಾಡ್ಬೇಕಾಗತ್ತಲ್ವಾ. ಅದಕ್ ಜೀವ ಇಲ್ಲ ಅಲ್ವಾ ಇನ್ ದಿಸ್ ಕೇಸ್. ಹಾವ್ ಅಂದ್ರೆ ಅದಕ್ ಕಚ್ಬೋದು, ಇಲ್ಲಿ ಹಗ್ಗ ಕಚ್ಚಕ್ ಆಗಲ್ಲ. ಸೊ ಅದ್ರಲ್ಲಿ ಎಲ್ಲಾ ಗುಣಗಳು ಇಲ್ಲ. ಯು ಆರ್ ರಿಜೆಕ್ಟಿಂಗ್ ದ ಅದರ್ ಥಿಂಗ್ಸ್. ಇವಾಗ ಹಾವು ಹಗ್ಗನ ಈಕ್ವೇಟ್ ಮಾಡ್ಬೇಕಂದ್ರೆ ಯು ಕಾಂಟ್ ಟೇಕ್ ಆಲ್ ದ ಅಟ್ರಿಬ್ಯೂಟ್ಸ್ ಆಫ್ ಹಾವು, ಬಿಕಾಸ್ ಅದಕ್ಕೆ ಕಚ್ಚಕ್ ಆಗಲ್ಲ ಈ ಹಗ್ಗದ ಹಾವಿಗೆ. ಮತ್ತೆ ಅದ್ರಲ್ಲಿ ವಿಷ ಇಲ್ಲ, ಸೊ ಏನು ಆಗಲ್ಲ ನಮ್ಗೆ. ಭಾಗತ್ಯಾಗದಲ್ಲಿ ವಿ ಆರ್ ಎಕ್ಸ್ಕ್ಲೂಡಿಂಗ್ ಆಲ್ ದ ನಾನ್ ಎಸೆನ್ಷಿಯಲ್ ಥಿಂಗ್ಸ್. ಇದರಲ್ಲಿ ಹಗ್ಗ ಹಾವುನ ಈಕ್ವೇಟ್ ಮಾಡ್ಬೇಕಂದ್ರೆ ದಿಸ್ ಹಾವ್, ಇವಾಗ ಪೇಪರ್ ಹಾವ್ ಮಾಡಿದಾಗ ಅದ್ ಕಚ್ಚಕ್ ಆಗಲ್ಲ ಅಲ್ವಾ, ಇವನ್ ಇಫ್ ಇಟ್ ಬೈಟ್ಸ್, ಇಫ್ ಇಟ್ ಕಮ್ಸ್, ಆದ್ರೆ ಅದ್ರಲ್ಲಿ ವಿಷ ಇರಲ್ಲ. ಸೊ ಇದ್ರಲ್ಲಿ ವಿಷ ಇಲ್ಲ, ಆ ತರದೆಲ್ಲ ವಿ ಆರ್ ರಿಜೆಕ್ಟಿಂಗ್ ಇಟ್ ಇನ್ ಭಾಗತ್ಯಾಗ. ಓಕೆ, ಬೇರೆ ಎಕ್ಸಾಂಪಲ್ ಬೇರೆ ಎಕ್ಸಾಂಪಲ್ ಅಷ್ಟ್ ಗೊತ್ತಿಲ್ಲ. ರಮಣಿ ಮ್ಯಾಮ್ ಬೇರೆ ಏನಾದ್ರು ಎಕ್ಸಾಂಪಲ್ ಇದೆಯಾ ಭಾಗತ್ಯಾಗ? ಆಕ್ಚುಲಿ ಹಾ ಆಯ್ತು. ಫಸ್ಟ್ ಆಫ್ ಆಲ್, ಇವಾಗ ಯಾರಾದ್ರೂ, ಇವಾಗ ನಾವೆಲ್ಲ ವೇದಾಂತಕ್ಕೆ ಬಂದಿದ್ದೀವಿ, ನಮಗ್ ಗೊತ್ತು ನಾವು ಮನುಷ್ಯ ಅಂದ್ರೆ ಒಂದ್ ಜೀವ ಅಂದ್ರೆ ಅದೇ ದೇಹ ಮನಸ್ಸು ಬುದ್ಧಿ ಇದೆ, ಒಂದು ಆತ್ಮ ಇದೆ, ಇದೆಲ್ಲ ಗೊತ್ತು. ಆತ್ಮ ಇದ್ರ ಬಗ್ಗೆ ನಾವು ಕೇಳಿದೀವಿ. ಯಾರಾದ್ರೂ ಇವಾಗ ನೀನ್ ಹೇಗಿದ್ದೀಯಾ ಅಂದ್ರೆ ಹೌ ಆರ್ ಯು ಅಂತ ಕೇಳಿದ್ರೆ ನಾವೇನ್ ಹೇಳ್ತೀವಿ? ಓ ನಾನು ಯು ವಿಲ್ ನಾಟ್ ಸೇ ಐ ಆಮ್ ನಿತ್ಯ ಶುದ್ಧ ಬುದ್ಧ ಮುಕ್ತ, ಐ ವಿಲ್ ಆ ತರ ನೀವ್ ಹೇಳಲ್ಲ ಅಲ್ವಾ. ಯಾಕಂದ್ರೆ ನಾರ್ಮಲ್ ಇದ್ರಲ್ಲಿ ಲೈಫ್ ಅಲ್ಲಿ ಹೌ ಆರ್ ಯು ಅಂದ್ರೆ ಐ ಆಮ್ ಫೈನ್ ಅಷ್ಟೇ ಹೇಳೋದು ನಾವು ಅಲ್ವಾ. ಸೊ ದೋ ವಿ ನೋ ಐ ಆಮ್ ನಾಟ್ ದಟ್ ಬಾಡಿ, ಐ ಆಮ್ ನಿತ್ಯ ಶುದ್ಧ ಬುದ್ಧ ಮುಕ್ತ, ಇದನ್ನೆಲ್ಲ ನಾವ್ ಎಲ್ರ ಮುಂದೆ ಹೇಳ್ಕೊಂಡು ತಿರ್ಗಲ್ಲ ಅಲ್ವಾ. ಹಾಗೆ ಯಾವ್ದಾದ್ರೂ ಒಂದು ನಮ್ಗೆ ಒಂದು ವಾಕ್ಯ ಹೇಳಿದಾಗ ಜನರಲಿ ವಿ ಟೇಕ್ ದ ಲಿಟ್ರಲ್ ಮೀನಿಂಗ್. ಹೇಗಿದ್ದೀಯಾ, ಚೆನ್ನಾಗಿದ್ದೀಯಾ ಅಲ್ವಾ, ಹೀಗೆ ಕೇಳ್ತೀವಿ. ಸೊ ಅದಕ್ಕೋಸ್ಕರ ದಟ್ ಈಸ್ ಓಕೆ. ಬಟ್ ಸಮ್ ಟೈಮ್ಸ್ ಇನ್ ಸರ್ಟನ್ ಸೆಂಟೆನ್ಸಸ್ ನೀವು ಕೇಳಿದ ತಕ್ಷಣ ಇಫ್ ಯು ಸಿ ದ ಲಿಟ್ರಲ್ ಮೀನಿಂಗ್ ಯು ವೋಂಟ್ ಗೆಟ್ ಅ ಫುಲ್ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಹೋಲ್ ಥಿಂಗ್. ಫಾರ್ ಎಕ್ಸಾಂಪಲ್, ಏನಿರುತ್ತೆ, ದ ಚೇರ್ ಗೇವ್ ಅ ನಾಟ್ ಟು ದ ಡಿಸಿಷನ್ ಅಂತೀವಿ. ಚೇರ್ ಗೇವ್ ದ ನಾಟ್ ಟು ದ ಡಿಸಿಷನ್ ಅಂದ್ರೆ ಏನು?
ಚೇರು ಒಂದು ವಸ್ತು, ಅದು ಡಿಸಿಷನ್ ಸರಿ ಅನ್ನತ್ತಾ ಇಲ್ಲ. ಇಲ್ಲ. ಇಟ್ ಮೀನ್ಸ್ there is implied there was a person on the chair, the chairman ಅಂತ ಅಲ್ವಾ? ಸೊ ಏನಾಗತ್ತೆ, ಕೆಲವು ಸಲ ನಾವು ಡೈರೆಕ್ಟ್ ವಾಚ್ಯಾರ್ಥದಿಂದ ನಮ್ಗೆ ಪೂರ್ತಿ ಅರ್ಥ ಆಗಲ್ಲ. ಆವಾಗ we have to go to the ಲಕ್ಷ್ಯಾರ್ಥ. You understand? So first and the foremost thing is we always take every sentence by its whatever it's then ಹೇಳುತ್ತೋ ಅದನ್ನ we take it. But when we don't understand it properly, then we have to go into more the implied meaning. ಅಲ್ವಾ? ಅದಕ್ಕೆ ಲಕ್ಷ್ಯಾರ್ಥ ಅಂತ ಹೇಳಿ. ಸೊ ಅದಕ್ಕೆ ಇಲ್ಲೂ ಹಾಗೆ ಇದು ತ್ವಂ ಅಸಿ ಅಂದ್ರೆ ನಮಗ ಗುರುಜಿ ಹೇಳ್ದಂಗೆ ತ್ವಂ ಅಂದ್ರೆ ಯು ಆರ್ ಸೋ ಅಲ್ಪಜ್ಞ, ಅವನ ಅಲ್ಪಶಕ್ತಿ ಇರೋನು, ಅವನು ಕರ್ತಾ ಭೋಗ್ತಾ ಫೀಲಿಂಗ್ ಇರೋನು, ಅವನಿಗೆ ಇಲ್ದಿರೋ ಕಾಮ ಕ್ರೋಧ ಎಲ್ಲಾ ಲಿಮಿಟೇಷನ್ಸ್ ಅವನಲ್ಲಿ ಇದೆ ಅಲ್ವಾ? ಅಂಡ್ ಎವ್ರಿಥಿಂಗ್ ಇನ್ ಹಿಮ್ ಕೀಪ್ಸ್ ಚೇಂಜಿಂಗ್ ಅಲ್ವಾ, ಇನ್ ದ ಹ್ಯೂಮನ್ ಬೀಯಿಂಗ್. ಅಂಡ್ ವೆನ್ ಯು ಸೇ ತತ್ ಅಂದಾಗ ಬ್ರಹ್ಮಾಂಡ, ಯೂನಿವರ್ಸ್. ಅಯ್ಯೋ, ಯೂನಿವರ್ಸ್ಗೂ ಮನುಷ್ಯನಿಗೂ ಕಂಪೇರ್ ಮಾಡಕ್ಕಾಗತ್ತಾ? ಎಷ್ಟೊಂಥರ ದೊಡ್ಡದಿದೆ, ಏನೇನೆಲ್ಲ ಚಾತುರ್ಯಗಳು, ಅತಿಶಯಗಳೆಲ್ಲ ನಾವು ನೋಡ್ಬೋದು. ಸೋ ಮೆನಿ ವಂಡರ್ಸ್ ವಿ ಸಿ ಇನ್ ದ ಯೂನಿವರ್ಸ್ ಅಲ್ವಾ? ಸೊ ಹೌ ಕ್ಯಾನ್ ದೇ ಟು ಬಿ ದ ಸೇಮ್ ತತ್ವಮಸಿ? ಸೊ ನ್ಯಾಚುರಲಿ you have to go into the implied meaning. So the implied meaning lakshartha we have already been told in so many ways by Adi Shankara, but he is using a more technical argument here to make us understand what is this, what is this lakshartha. So ಈ lakshartha ನಾವು ಅಪ್ಲೈ ಇದು ಅರ್ಥ ಮಾಡ್ಕೊಳ್ಳಕ್ಕೆ ಇದಕ್ಕೆ ಒಂದು ಯಾವ ವರ್ಡ್ ಲಕ್ಷಾರ್ಥ ಕಮ್ ಫ್ರಮ್ ದ ವರ್ಡ್ ಲಕ್ಷಣ. ಇಲ್ಲಿ 3-4 ಲಕ್ಷಣಗಳಿದೆ. ಅದು ಒಂದೊಂದ್ಸಲ ಒಂದು ರೂಲ್ಸ್ ವಿಚ್ ವಿ ಹ್ಯಾವ್ ಟು ಅಪ್ಲೈ. ಯು ಅಂಡರ್ಸ್ಟ್ಯಾಂಡ್? ಸೊ ಫಸ್ಟ್ there is sometimes only one rule is good enough. Sometimes you have to apply 2. Sometimes you may have to apply all the 3. So it depends on the situation which rule you are going to apply to understand this ಅಂತ. ಸೊ ಇಲ್ಲಿ ಹೇಳೋದೇನು ಅಂದ್ರೆ there are 3 types ಅಂತ. ಒಂದು ಜಹತ್ ಲಕ್ಷಣ ಅಂತಾರೆ, ಅದನ್ನ ಜಹಾತಿ ಲಕ್ಷಣ ಅಂತ ಕೂಡ ಹೇಳ್ತಾರೆ ಕೆಲವು ಕಡೆ. ಇನ್ ಸಮ್ ಬುಕ್ಸ್ ಇಟ್ ಇಸ್ ಕಾಲ್ಡ್ ಜಹಾತಿ, ಇನ್ ಸಮ್ ಬುಕ್ಸ್ ಇಟ್ಸ್ ಕಾಲ್ಡ್ ಜಹತ್ ಅಂತ. ಆಮೇಲೆ ಇನ್ನೊಂದು ಅಜಹತ್ ಲಕ್ಷಣ ಅಂತಾರೆ, ಅಜಹಾತಿ ಆರ್ ಅಜಹಾತಿ ಲಕ್ಷಣ ಅಂತ ಹೇಳ್ತಾರೆ. ಮೂರನೇದು ಉಭಯ ಲಕ್ಷಣ ಅಂದ್ರೆ ಅದರಲ್ಲಿ ಜಹತ್ತು ಅಜಹತ್ತು ಸೇರಿರತ್ತೆ. ಜಹತಿ ಅಜಹತಿ ಲಕ್ಷಣನೂ ಇರತ್ತೆ. ಅದನ್ನ ಭಾಗತ್ಯಾಗ ಅಂತ ಕೂಡ ಹೇಳ್ತಾರೆ. Okay, so these are the 3 lakshanas which are generally applied. Now first of all, to understand what is jahat lakshana, I have come across one example like this. Iವಾಗ ನಾವೆಲ್ಲ ಎಲ್ಲೋ 4 ಜನ ಸೇರ್ಕೊಂಡು they are having coffee and they are having a meeting or talking. So one person walks in, a new person walks in, new member comes in. ಆವಾಗ ಹೋಸ್ಟ್ ಅದನ್ನ ಏನ್ ಕೇಳ್ತಾನೆ, ವುಡ್ ಯು ಲೈಕ್ ಟು ಹ್ಯಾವ್ ಅ ಕಪ್ ಆಫ್ ಕಾಫಿ ಅಂತ ಕೇಳ್ತಾರೆ ಅಲ್ವಾ? ನೀನ್ ಕಾಫಿ ಕುಡಿತೀರಾ ಅಂತ. ಅವ್ರು ಬಂದು ಹೊಸ ಮೆಂಬರ್ ಏನಿದೆ, ನೋ ಐ ಆಲ್ರೆಡಿ ಕನ್ಸ್ಯೂಮ್ 2 cups ಬಿಫೋರ್ ಕಮಿಂಗ್ ಅಂತಾನೆ. ಐ ಹ್ಯಾವ್ ಕನ್ಸ್ಯೂಮ್ಡ್ 2 cups ಅಂತಾನೆ. ಸೊ ಇವಾಗ ಇಫ್ ಯು ಟೇಕ್ ದ ಸೆಂಟೆನ್ಸ್ ಐ ಹ್ಯಾವ್ ಕನ್ಸ್ಯೂಮ್ಡ್ 2 cups ಅಂದ್ರೆ ಏನಾಗತ್ತೆ, ಅವ್ನ್ ಕಪ್ನೇ ತಿಂದ್ಬಿಟ್ಟಿದ್ದಾನೆ, ಕುಡ್ದು ಬಿಟ್ಟಿದ್ದಾನೆ ಅಂತ ಅಲ್ವಾ? The cup could be steel cup, it could be glass cup, it could be plastic cup, it could be paper cup, it could be anything. ಅದ್ರಲ್ಲಿ ಏನಾದ್ರೂ ನಮ್ಗೆ ಅರ್ಥ ಗೊತ್ತಾಗತ್ತಾ? ಅದು it doesn't sound also correct ಅಲ್ವಾ? I have consumed 2 cups. So ನಾವು ಅವಾಗ ಏನ್ ಅರ್ಥ ಮಾಡ್ಬೇಕು, when he says I have consumed 2 cups, you must understand he has consumed 2 cups of coffee before coming here. So he has consumed 2 cups of that coffee ಅನ್ನೋದು is not told in the sentence. Coffee is hidden in it. ಅಲ್ವಾ? ಕಾಫಿ is hidden. So ಇವಾಗ ಅವ್ನು ಹೇಳ್ದಾಗ I have consumed 2 cups ಅಂದಾಗ ನೀವೇನ್ ಅನ್ಬೇಕು, ನೀವು ಇಂಪಾರ್ಟೆನ್ಸ್ ಕೊಡ್ಬೇಕು that I have consumed coffee ಅನ್ನೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು, ಆ ಕಪ್ಸ್ ಅನ್ನ ಡ್ರಾಪ್ ಮಾಡ್ಬೇಕು ಅಲ್ವಾ? In that sentence I have consumed 2 cups of ಕಾಫಿ ಅನ್ನೋವಾಗ, ಐ ಹ್ಯಾವ್ ಕನ್ಸ್ಯೂಮ್ 2 cups ಅನ್ನೋವಾಗ ನೀವ್ ಆ ಕಪ್ ಡ್ರಾಪ್ ಮಾಡಿ ವಾಟ್ ಯು ಹ್ಯಾವ್ ಟು ಟೇಕ್, ಯು ಹ್ಯಾವ್ ಟು ಟೇಕ್ ದಟ್ ಆಸ್ ಕಾಫಿ ಅಲ್ವಾ? ದ ಕಂಟೆಂಟ್ ಆಫ್ ದ ಕಾಫಿ ಕಪ್ ಇಸ್ ಇಂಪಾರ್ಟೆಂಟ್ ಹಿಯರ್, ನಾಟ್ ದ ಕಂಟೈನರ್. You understand?
So you understood when though he said it is I've consumed 2 cups, you will not take the literal meaning. You will take the meaning that the content of the cup was coffee, he has consumed coffee and you have dropped the cup. You understand? So this is called as Jahati Lakshana, dropping, dropping a word to understand something is called as Jahat Lakshana. It is ಜ್ಞಾಪಕ ಇಟ್ಕೊಳ್ಬೇಕು, dropping something from the sentence. That is implied. You are giving, though it is not told what is in the cup, you are giving importance to the cup, inside the cup. ಈ ಕಪ್ಗೆ ಇಂಪಾರ್ಟೆನ್ಸ್ ಕೊಡದೆ ಕಪ್ ಡ್ರಾಪ್ ಮಾಡ್ತಾ ಇದ್ರೆ ನೀವು ಅರ್ಥ ಮಾಡ್ಕೊಳ್ಳೋವಾಗ ನೀನ್ ಹೇಳೋದಿಲ್ಲ, ಇದು ದಿಸ್ ಇಸ್ ನಾಟ್ ಟು ಬಿ ಟೋಲ್ಡ್, ಇಟ್ ಇಸ್ ಟು ಬಿ ಅಂಡರ್ಸ್ಟುಡ್. ಹೇಗ್ ನಾನು ಹೇಳ್ದೆ, ದ ಚೇರ್ ಗೇವ್ ದ ಡಿಸಿಷನ್ ಅಂದಾಗ you have to drop the chair and the person sitting on the chair is given importance, alva? Chairman is took the decision. The chair is dropped in that sentence. Artha aita? So this dropping of a word or sometimes a group of words to get the proper understanding is called as Jahati or Jahat Lakshana. Aita? ಇವಾಗ ನೆಕ್ಸ್ಟ್ ನಾವು ಓಕೆ ಅವನಂತಾನೆ ಐ ಹ್ಯಾವ್ ಆಲ್ರೆಡಿ ಟೇಕನ್ 2 cups, ಇನ್ಸ್ಟೆಡ್ ಕೆನ್ ಯು ಗೆಟ್ ಮೀ ಸಮ್ ವಾಟರ್ ಅಂತ ಹೇಳ್ತಾನೆ. ಕೆನ್ ಯು ಗೆಟ್ ಮೀ ಸಮ್ ವಾಟರ್ ಅಂತಾನೆ. ಇವಾಗ ಕೆನ್ ಯು ಗೆಟ್ ಮೀ ಸಮ್ ವಾಟರ್ ಅಂದ್ರೆ ಹೋಸ್ಟ್ ಹೋಗಿ ಬರೀ ನೀರನ್ನ ಕೈಯಲ್ಲಿ ತಂದ್ಕೊಳಕ್ ಆಗತ್ತಾ? ಅವ್ನೇನ್ ಮಾಡ್ಬೇಕು, ಅದನ್ನೊಂದ್ ಕಪ್ನಲ್ಲಿ ತಾನೇ ತರಬೇಕು, ಒಂದ್ ಕಂಟೈನರ್, ಒಂದ್ ಲೋಟದಲ್ಲಿ ತರಬೇಕಲ್ವಾ? So when he says you give me water, can you get me water, and that it is understood that along with water the cup will come. Alva? So illenagate, you are not dropping anything, you are adding something. Alva? So that is understood. So this is called that Ajahati Lakshana. Jahat Lakshana anta idin helodu. So important, we must remember, let us not go into too much technicalities. One Jahati Lakshana andre in a sentence you drop something to understand its meaning. In another sentence sometimes you have to supply some words on your own to understand that. Correct. Okay. Alva? So ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇದನ್ನೆರಡು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಇದು ಅಂತ. ಆಮೇಲೆ ಇದು ಈ ಮೂರನೇದು ಇದೆಯಲ್ಲ, ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ, ವಾಟರ್ ಅಂಡ್ ಓಷನ್ ಅಂತಾರೆ. ಜಹಾತಿ ಇದು ಭಾಗತ್ಯಾಗ, ಜಹಾತಿ ಅಜಹಾತಿ ಲಕ್ಷಣ. ಇವಾಗ ವಾಟರ್ ಈಸ್ ಈಕ್ವಲ್ ಟು ಓಷನ್ ಅಂತ ನಾವ್ ಹೇಳ್ತೀವಿ ಈಕ್ವೇಶನ್, ಅಲ್ವಾ? ವಾಟರ್ ಇಸ್ ಈಕ್ವಲ್ ಟು ಇಲ್ಲ, ವಾಟರ್ ಇಸ್ ಈಕ್ವಲ್ ಟು ಓಷನ್ ಅಂತೀವಿ, ಅಲ್ವಾ? ಸಾರಿ, ವೇವ್ ಇಸ್ ಈಕ್ವಲ್ ಟು ಓಷನ್, ನಾಟ್ ವಾಟರ್. ವೇವ್ ಇಸ್ ಈಕ್ವಲ್ ಟು ಓಷನ್ ಅಂತೀವಿ. ಅದ್ ಹೇಗ್ ವೇವ್ ಇಸ್ ಈಕ್ವಲ್ ಟು, ಇಟ್ ಈಸ್ ಅಗೇನ್ ಲೈಕ್ ಟೆಲಿಂಗ್ ತತ್ ಇಸ್ ಈಕ್ವಲ್ ಟು ತ್ವಂ, ಅಲ್ವಾ? ಸೊ ವೇವ್ ಅಂದ ತಕ್ಷಣ ನಿಮ್ಗೆ ಏನ್ ಬರುತ್ತೆ? ವೇವ್ಗೊಂದು ರೂಪ ಇದೆ, ಆ ರೂಪದಿಂದ ಅದಕ್ಕೊಂದು ನಾಮ ಇದೆ, ಬಚ್ಚೆ ಅದರಿಂದ ಅದರ ಕಂಟೆಂಟು ವಾಟರು, ಅಲ್ವಾ? ಇವಾಗ ಓಷನ್ ಅಂದ ತಕ್ಷಣ ಏನು? ಓಷನ್ ಆಲ್ಸೋ ಹ್ಯಾಸ್ ಗಾಟ್ ಅ ಶೇಪ್, ಇಟ್ಸ್ ಅ ಹ್ಯೂಜ್ ಬಾಡಿ ಆಫ್ ವಾಟರ್. ಅದಕ್ಕೂ ಬಿಕಾಸ್ ಆಫ್ ದಟ್ ಅದಕ್ಕೂ ಒಂದು ಹೆಸರಿದೆ, ಅದ್ರಲ್ಲೂ ನೀರಿದೆ. ಇವಾಗ ನೀವ್ ಇಲ್ಲಿ ಎಲ್ಲಿ ಏನ್ ಮಾಡ್ತಾ ಇದ್ದೀರಾ? ಎರಡರಲ್ಲೂ you are dropping for both, you are dropping the name, you are dropping the form, but you are retaining the water. So when you drop name and form, it's Jahati. When you are retaining the content, it is the Ajahati. You are not dropping there, alva? So ಆವಾಗ ಇದು ವಾಟರು ಅದು ವಾಟರು, ಸೊ ವೇವ್ ಇಸ್ ಈಕ್ವಲ್ ಟು ಓಷನ್. ಇವಾಗ ನಮ್ದು ಹಾಗೆ ತಾನೇ ಹೇಳಿರೋದು ಮೊದ್ಲೆಲ್ಲ,
ಜೀವಾತ್ಮ ಪರಮಾತ್ಮ ಅಂದ್ರೆ you drop the limitations of the individual body, mind, intellect ಅದಲ್ಲ, and take him as pure atma. And ಇಲ್ಲಿ ಇದು ನಿರ್ಗುಣ ಚೈತನ್ಯ, ಆತ್ಮ ಚೈತನ್ಯ, ಅಲ್ಲಿ ಯು ಡ್ರಾಪ್ ದ ಮಾಯಾ ಪ್ರಪಂಚ ಅಷ್ಟು ದೊಡ್ಡ ಇದನ್ನೆಲ್ಲ ಅದೆಲ್ಲ ಡ್ರಾಪ್ ಮಾಡ್ಬಿಟ್ಟು ಯು ಟೇಕ್ ದ ವರ್ಲ್ಡ್ as ನಿರ್ಗುಣ ಬ್ರಹ್ಮ ಚೈತನ್ಯ. The two are, then both are chaitanyams, they are equal. That is how we have understood. So adanne hige adanne ade tara wave is equal to ocean anta ಹೇಳ್ತಾರೆ. So these are the three. So you only have to remember that in jahati you drop something, ajahati you don't drop anything. If required you add something. And then ಇದು ಈ ಭಾಗತ್ಯಾಗದಲ್ಲಿ part of the sentence you apply jahati, part you don't you apply the ajahati. So this is the three lakshanas. ಇವಾಗ ಅರ್ಥ ಆಯ್ತಾ? ಅರ್ಥ ಆಯ್ತು. So now two things, two things. So now this has to be applied. ಇಲ್ಲೇನ್ ಹೇಳ್ತಾರೆ? ತತಸ್ತು ತತಃ therefore to indeed ತೌ ಅಂದ್ರೆ ಯಾರು? ತೌ ಅಂದ್ರೆ ಎರಡು, ಈಶ್ವರ ಮತ್ತು ಜೀವ. ನಾವು ಡಿಸ್ಕಸ್ ಮಾಡ್ತಾ ಇರೋದು ಯಾರು? ಈಶ್ವರ, ಜೀವ. ಲಕ್ಷಣಯ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಲಕ್ಷಣಯ ಸುಲಕ್ಷವು ಅಂದ್ರೆ ತುಂಬಾ, ಸುಲಕ್ಷವು ಅಂದ್ರೆ ತುಂಬಾ ಕೇರ್ಫುಲ್ ಆಗಿ, ತಯೋಹ ಅವರ ಅದೆರಡರ ಅಖಂಡ ಅಖಂಡ ಏಕರಸತ್ವಂ ಸಿದ್ಧಯೇ. ನಾವು ಇದನ್ನ ಈ ಅಂದ್ರೆ ಲಕ್ಷಣಗಳ ಅಪ್ಲೈ ಮಾಡಿ ಇದೆರಡು ಒಂದೇ, ದೇ ಆರ್ ನಾಟ್ ಡಿಫ್ರೆಂಟ್, ದೇ ಆರ್ ಒನ್ ಅನ್ನೋದನ್ನ ಸಿದ್ಧಯೇ ಪ್ರೂವ್ ಮಾಡ್ಬೇಕು. I mean, what this Shankaracharya is telling in this sentence is, ಇದೆರಡನ್ನ ನಾವು ಒಂದೇ ಅಖಂಡ, they are one and the same ಅನ್ನೋದು ಪ್ರೂವ್ ಮಾಡಕ್ಕೆ we have to apply the ಲಕ್ಷಣ ಅಂತ ಹೇಳ್ತಾ ಇದ್ದಾರೆ. ಆ ಲಕ್ಷಣ ಅಪ್ಲೈ ಒಳಗೇನು? ನ ಅಲಂ ಜಹತ್ಯ, ಬರೀ ಜಹತ್ಯ ಅಪ್ಲೈ ಮಾಡ. ಅಲಂ ಅಂದ್ರೆ ಇನಫ್ ಅಂತ, ನ ಅಲಂ ಅಂದ್ರೆ ನಾಟ್ ಇನಫ್. ಬರೀ ಜಹತ್ಯ ಅಪ್ಲೈ ಮಾಡಿದ್ರು ಸಾಲ್ದು. ತತ ಅಜಹತ್ಯ, ತತ ಅಲ್ಲ ಅವಗ್ರ ಇದೆ, ಅಜಹತ್ಯ ಅದನ್ನ ಅಪ್ಲೈ ಮಾಡಿದ್ರು ಸಾಲ್ದು. ಕಿಂತು ಉಭಯಾರ್ಥಾತ್ಮಿಕ ಇವ ಭಾವ್ಯಂ, ಎರಡನ್ನೂ ಅಪ್ಲೈ ಮಾಡಿದ್ರೇನೆ ಇದನ್ನ ನೀವು ನೀವು ಅರ್ಥ ಮಾಡ್ಕೊಳಕ್ ಆಗೋದು. ಇಷ್ಟೇ ಎರಡು ಇಲ್ಲ ಇದ್ರಲ್ಲಿ ಶಂಕರಾಚಾರ್ಯರು ಇನ್ನೇನು ಹೇಳಿಲ್ಲ. ಅವ್ರು ಹೇಳಿರೋದು ಈ ಎರಡನ್ನ ನಾವು ಡಿಸ್ಕಸ್ ಮಾಡ್ತಾ ಇದೀವಲ್ಲ, ಈಶ್ವರ ಜೀವ, ಇದನ್ನ ನೀವು ಅದರ ಅಖಂಡ, ಅದೆರಡು ಅಖಂಡ ಅನ್ನೋದು ನಾವು ತಿಳ್ಕೊಳಕ್ಕೆ ನಾವು ಬರೀ ಜಹಾತ್ಯ ಆಗ್ಲಿ ಬರೀ ಅಜಹಾತ್ಯ ಆದ್ರೆ ಅಪ್ಲೈ ಮಾಡಿದ್ರೆ ಏನು ಆಗಲ್ಲ, ಎರಡೂ ಅಪ್ಲೈ ಮಾಡ್ಬೇಕು, ಆವಾಗ್ಲೇ ನಿಮ್ಗೆ ಅರ್ಥ ಆಗೋದು. ಇಷ್ಟೇ ಈ ಶ್ಲೋಕದ ಅರ್ಥ. ಏನು? ಯು ಡೋಂಟ್ ಹ್ಯಾವ್ ಟು ಗೋ ನಾವು ಇದನ್ನ ಇನ್ನೂ ಒಂದು ಡೀಟೇಲ್ ಮಾಡಕ, ದೋ ಯು ಹ್ಯಾವ್ ನಾಟ್ ಮೆನ್ಷನ್ಡ್ ಇನ್ ದಟ್ ನಿಮ್ಮ ಇದರಲ್ಲಿ, ಯು ಹ್ಯಾವ್ ಗಾನ್ ಟು ದ ನೆಕ್ಸ್ಟ್ ಶ್ಲೋಕ. ಮಧ್ಯದಲ್ಲಿ ಒಂದು ಶ್ಲೋಕ ಬರುತ್ತೆ, ಅದನ್ನ ನೋಡ್ದೆ. ಸದೇವ ದತ್ತೋಯಂ ಇತಿ ಸದೇವದತ್ತೋಯಂ ಇತಿ ಚ ಏಕತಾ ವಿರುದ್ಧ ಧರ್ಮಾಂಶಮ ಪಾಸ್ಯ ಕಥ್ಯತೆ ಯಥಾ ತಥಾ ತತ್ವಮಸೀತಿ ವಾಕ್ಯೆ ವಿರುದ್ಧ ಧರ್ಮಾನುಭಯತ್ರ ಹಿತ್ವ. ಇಲ್ಲೂ ಲೆಟ್ ಅಸ್ ನಾಟ್ ಗೋ ಟೂ ಮಚ್ ಇನ್ ಟು ಇಟ್, ಬಟ್ ಇಲ್ಲಿ he is only giving it that ದೇವದತ್ತ is this ದೇವದತ್ತ. ಇವಾಗ ಯಾರನ್ನೋ ನಾವು ತುಂಬಾ ವರ್ಷ ಆದ್ಮೇಲೆ ನೋಡ್ಲ, ಆವತ್ ಅವ್ರು ನೋಡಿದ್ರಲ್ವಾ ನೀವು, ಅವರೇ ಇವ್ರು ಅಂತ ನಾವ್ ಹೇಳಲ್ವಾ? ಇಲ್ಲ ಯಾವ್ದೋ ಒಂದು ನಿಮ್ಗ್ ಗೊತ್ತಿರ್ಲಿಲ್ವಾ, ನನ್ ಮೊಮ್ಮಗಳು ಆವಾಗ ನೋಡಿದ್ರಲ್ಲ ಮುಕ್ತ, ಇವಳೇ ಇವಾಗ ಅಂತ ಹೇಳಲ್ವಾ ನಾವು? ಅವಳೇ ಇವಳು ಅಂದಾಗ ವಿ ಆರ್ ಕಂಪೇರಿಂಗ್ ಅವಳೇ ಇವಳು ಅಂದಾಗ ಆವಾಗ ನೀವು ಹಿಂದೆ ನೋಡಿದ್ದು ದಟ್ ಈಸ್ ದಿಸ್, ದಟ್ ಅಂಡ್ ದಿಸ್ ಆರ್ ಓನ್ಲಿ ಪ್ರೊನೌನ್ಸ್. ಏನೋ? ಸೊ ದಟ್ ಪರ್ಸನ್ ಇಸ್ ದಟ್ ದೇವದತ್ತ ಇಸ್ ದಿಸ್ ದೇವದತ್ತ ಅಂದ್ರೆ ಏನು? ನೀವು ತುಂಬಾ ವರ್ಷದ ಆ ದೇವದತ್ತ ನೋಡಿದ್ರಿ, ಆವಾಗ ನೋಡಿದಾಗ ಆ ದೇವದತ್ತ ಹೇಗಿದೆ? ಚಿಕ್ಕವನಾಗಿದ್ದ, ತುಂಬಾ ಹ್ಯಾಂಡ್ಸಮ್ ಆಗಿದ್ದ, ಆಮೇಲೆ ಸಣ್ಣಕ್ಕಿದ್ದ, ಕೂದಲೆಲ್ಲ ತುಂಬಾ ಕೂದ್ಲಿತ್ತು, ಆಮೇಲೆ ಆಲ್ ದೀಸ್ ಆರ್ ದ ಥಿಂಗ್ಸ್ ಯುಲ್ ರಿಮೆಂಬರ್.
ಹಾ ಇವಾಗ ನೋಡೋ ಮನುಷ್ಯ ತುಂಬಾ ಮುದುಕನಾಗ್ಬಿಟ್ಟಿದ್ದಾನೆ, ಅವನ್ ದಪ್ಪಮಾಗ್ಬಿಟ್ಟಿದ್ದಾನೆ, ಕೂದೆಲ್ಲ ಬೆಳ್ಳಗಾಗ್ಬಿಟ್ಟಿದೆ, ಹಲ್ಲೆಲ್ಲ ಸೊಟ್ಸೊಟ್ಟಾಗಿದೆ, ಏನೇನೋ ಅನ್ಸತ್ತಲ್ವಾ? So How to recognize him? you see the differences only, alva? That Devadatta and this Devadatta are different. Another when you see physically, but you know very well as a person It's the same. he is the same, he is not different. ಬಾಡಿ ಚೇಂಜ್ ಆಗಿರ್ಬೋದು, ಅವನ ಮನಸ್ ಚೇಂಜ್ ಆಗಿರ್ಬೋದು, ಅವನ ಇಂಟೆಲೆಕ್ಟ್, ಅವನ ವೇ ಆಫ್ ಥಿಂಕಿಂಗ್, ಅವನ ತುಂಬಾ ಇದು ಏನು ಮಿಸ್ಚಿವಸ್ ಆಗಿದ್ದ, ಇವಾಗ ತುಂಬಾ ವೈಸ್ ಆಗ್ಬಿಟ್ಟಿದೆ. ಆಲ್ ದೀಸ್ ಡಿಫ್ರೆನ್ಸಸ್ ಆರ್ ಯು ಮಸ್ಟ್ ಬಿ ಸೀಯಿಂಗ್. But this is all superficial. But you know very well the person is the same. So the Atma inside is the same. Alva? ಹಾಗೆ ಇವಾಗ ನಾವು ನಾನು ನಮ್ಮ ಜಾಗೃತ ಅವಸ್ಥಾಗೂ ನಮ್ಮ ಇದು ನಿದ್ದೆ ಅವಸ್ಥಾಗೂ ಏನು ಡಿಫ್ರೆನ್ಸು? See, when you are awake, the body, mind and the intellect are functioning. When you are sleeping, the body, mind, intellect are not working. But when you get up, you know you are the same person. Yes. Alva? Yes. So illen ಮಾಡ್ತಾ ಇದೀವಿ, we are dropping the time concept. Iva that Devadatta and this Devadattaದಲ್ಲಿ now what are we think? We are dropping the time concept and we are dropping all his external features, alva? And we know for sure that internally he is the same person, the same Atma anta namak gottu, alva? ಸೊ ಅದನ್ನೇ ಇವಾಗ ಇಲ್ಲಿ ಶಂಕರಾಚಾರ್ಯರು ಅದನ್ನ ಇದು he has given this example. So with this example we go to that other 79 shloka. ಸಂಲಕ್ಷ್ಯ ಚಿನ್ಮಾತ್ರತೆಯ ಸದಾತ್ಮನೋರ್ ಅಖಂಡ ಭಾವಃ ಪರಿಚೀಯತೆ ಬುಧೈಃ ಏವಂ ಮಹಾವಾಕ್ಯ ಶತೇನ ಕಥ್ಯತೆ ಬ್ರಹ್ಮಾತ್ಮನೋರೈಕ್ಯ ಅಖಂಡ ಭಾವಃ. So the actual thing he is now telling is in the last one, how you are applying anta. So that means which we have already done. All the time we have been doing that only, alva? Samlakshaya, alva? So let us go to that. ಇದನ್ನ ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡೋದ್ರ ಮಾಡಿ, ಆಮೇಲೆ ನಾ ಮಾಡ್ತೀನಿ ಬೇಕಾದ್ರೆ. ಇವಾಗ ಈ ಜಹಾತಿ ಅಜಹಾತಿ ಇದು ಕ್ಲಿಯರ್ ಆಯ್ತಲ್ಲ? ಇದೆರಡು ಕ್ಲಿಯರ್ ಆಯ್ತಲ್ವಾ? ಸೊ ಇವಾಗ ಇದು ಭಾಗತ್ಯಾಗನೂ ಗೊತ್ತಾಯ್ತು, ಬಿಕಾಸ್ ಆಫ್ ದ ವೇವ್ ಅಂಡ್ ಓಷನ್. ಸೊ ಅದು ಆಯ್ತು. ಸೊ ನೌ let us go to the final one where this is applied, and let us understand what exactly. This is a very, very important shloka, last shloka, because the whole thing is he ends this topic with this shloka. ಈ ಮಹಾವಾಕ್ಯದ್ದು he is ending with this shloka. ಸೊ ಅದಕ್ಕೆ ಈ ಶ್ಲೋಕನು ನೀ ಕೊಟ್ಟಿದ್ಯಾ ಇಲ್ವಮ್ಮ ಯಶ್ಮಿತಾ? ಇತ್ತು ಮ್ಯಾಮ್. So let us go to that, because these first two are only telling about this jahati and all, which one more example also we can give for the idu yadu ಒಂದು ನಿಮಿಷ. ಈ ಏಕತ್ವಂ ಇದಕ್ಕೆ ಇಲ್ಲೊಂದು ಎಕ್ಸಾಂಪಲ್. ಇವಾಗ ಮ್ಯಾಥಮೆಟಿಕಲ್ ಅಲ್ಲಿ ಒಂದಿದೆ, 4 + 3 = 9 - 2. ಕರೆಕ್ಟಾ? ಕರೆಕ್ಟ್. 4 + 3 = 9 - 2. ಇವಾಗ ಈ ಈಕ್ವೇಶನ್ ನೋಡಿದಾಗ ಅದ್ರಲ್ಲಿ ಎಲ್ಲ ಡಿಫ್ರೆಂಟ್. ಲೆಫ್ಟ್ ಸೈಡ್ ನಂಬರ್ಸ್ ಆರ್ ಡಿಫ್ರೆಂಟ್, symbol is different, alva? So nowhere you can understand that equation if you see, alva? 4 3 7 no relationship for the numbers aidalla. But you know very well invisible that it is 7 anodu, that they are the same anodu niಮಗೆ ಗೊತ್ತು, alva? So this is aikyam, ubaya bhagatyaga. Okay. You know, so mentally you know that they look very different apparently, but that they are equal anodu, it's invisible.
ಹ್ಮ್ ಹಾಗೆ ಜೀವ ಈಶ್ವರ ನಾವು ವಿ ಓನ್ಲಿ ಸಿ ದ ಡಿಫ್ರೆನ್ಸಸ್. ಈಶ್ವರ ಅಂದಾಗ ಆಮ್ನಿಸೆಂಟ್ ಅಂದ್ರೆ ಅವನಿಗೆ ಎಲ್ಲ ಗೊತ್ತಿದೆ, ಅವನಿಗೆಲ್ಲ ಸರ್ವಶಕ್ತಿಮಾನ್, ಏನು ಸರ್ವಜ್ಞ, ಸರ್ವಶಕ್ತಿಮಾನ್, ಅವನು ಎಲ್ಲಾ ಕಡೆನೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ಅದಕ್ಕೆ ಆಪೋಸಿಟ್ ಆಗಿ ಜೀವ ಪರ್ವಿಷಿಯಂಟ್ ಅಂದ್ರೆ ಅವನು ಅಲ್ಪಜ್ಞ, ಅಲ್ಪಶಕ್ತಿ ಇರೋನು, ಅವನು ಎಲ್ಲ ಒಂದು ಕಡೆ ಇರೋಕ್ಕಾಗತ್ತೆ, ಎಲ್ಲಾ ಕಡೆನೂ ಅವನು ಇರಕ್ಕಾಗಲ್ಲ ಅಲ್ವಾ? ಇದೆಲ್ಲ ನಮಗೆ ಗೊತ್ತಿರೋದು. ಬಟ್ ದೆನ್ ವಾಟ್ ಈಸ್ ಇಟ್ ದಟ್ ಮೇಕ್ಸ್ ದೆಮ್ ಈಸ್ ದಟ್ ದ ಚೈತನ್ಯ. ಅದಕ್ಕೆ ಯಾಕಂದ್ರೆ ದಿಸ್ ಈಕ್ವೇಶನ್ that jiva is equal to chaitanya, if it's properly understood, it will totally change our life. Like he gives an example, iವಾಗ ಸೈನ್ಸ್ ಅಲ್ಲಿ E is equal to mc square ಹೇಳಿದಾರಲ್ವಾ? E is energy, ಈ ಕಡೆ, ಆ ಕಡೆ ಮಾಸು, C is velocity of light. So theory of relativity ಪ್ರಕಾರ ಇದು ಬಂದ್ಮೇಲೆ our whole concept of thinking in science has changed ಅಲ್ವಾ? Like energy is convertible to mass, mass is the potential energy, ಅದೆಲ್ಲ ನಮಗೆ our whole thinking has changed ಅಲ್ವಾ? ಆ ತರ if you understand this properly, that Ishvara is equal to Jiva, your whole understanding of life itself will change. ಅದಕ್ಕೆ ಇದನ್ನೇ ಮಹಾವಾಕ್ಯ ಅಂತ ಹೇಳೋದು. ಏನೋ ಸೊ ಸ್ವಲ್ಪ if somebody wants to elaborate this ಶ್ಲೋಕ ಹೇಳಿ, ಆಮೇಲೆ ನಾ ಹೇಳ್ತೀನಿ. ದಿಸ್ ಇದು ಸಂಲಕ್ಷ್ಯ ಚಿನ್ಮಾತ್ರತೆಯ ಸದಾತ್ಮನೋರ್ ಅಖಂಡ ಭಾವಃ ಪರಿಚೀಯತೆ ಬುಧೈಃ ಏವಂ ಮಹಾವಾಕ್ಯ ಶತೇನ ಕಥ್ಯತೆ ಬ್ರಹ್ಮಾತ್ಮನೋರೈಕ ಖಂಡ. ಹೇಳ್ತೀರಾ? ಮ್ಯಾಮ್, ಸಿಂಪಲ್ ಆಗಿ ಇಷ್ಟ ಅರ್ಥ ಆಯ್ತು. ಲೈಕ್ ಮಹಾವಾಕ್ಯದಲ್ಲಿ ಲೈಕ್ ಶ್ರುತಿ ಹೇಳ್ದಂಗೆ ಲೈಕ್ ವಾಚ್ಯಾರ್ಥದಲ್ಲಿ ನಾವು ಹೋದ್ರೆ ವಿ ಸಿ ದ ಡಿಫ್ರೆನ್ಸಸ್. ಮತ್ತೆ ಈಗ್ಲೂ ಡಿಸ್ಕಸ್ ಮಾಡಿದ್ವಿ ದಟ್ ಲಿಮಿಟೆಡ್ ಮತ್ತೆ ಅನ್ಲಿಮಿಟೆಡ್, ವ್ಯಷ್ಟಿ ಮತ್ತೆ ಸಮಷ್ಟಿಗೆ ವಿ ಸಿ ತುಂಬಾ ಡಿಫ್ರೆನ್ಸಸ್. ಸೊ ವಾಚ್ಯಾರ್ಥ ಹೋಗಕ್ ಆಗಲ್ಲ. ಸೊ ಈ ಲಕ್ಷಣಗಳನ್ನ ನಾವು ಅಪ್ಲೈ ಮಾಡ್ಕೊಂಡ್ ಬಂದ್ರೆ ಲೈಕ್ ಜೀವ ಇಸ್ ಈಕ್ವಲ್ ಟು ಆತ್ಮ ಪ್ಲಸ್ ಅವಿದ್ಯ, ಇದನ್ನ ನಾವು ಡಿಸ್ಕಸ್ ಮಾಡಿದೀವಿ. ಅಂಡ್ ಈಶ್ವರ ಇಸ್ ಬ್ರಹ್ಮನ್ ಪ್ಲಸ್ ಮಾಯಾ. ಸೊ ಈ ಎರಡು ಈಕ್ವೇಶನ್ ಇಟ್ಕೊಂಡು ನಾವು 3 ಲಕ್ಷಣನು ಅಪ್ಲೈ ಮಾಡ್ಬೋದು. ಜಹತ್ ಲಕ್ಷಣದಲ್ಲಿ ಏನ್ ಹೇಳ್ತಾ ಇದ್ವಿ, ವಿ ಹ್ಯಾವ್ ಟು ಡ್ರಾಪ್ ದ ವಾಚ್ಯಾರ್ಥ. ಸೊ ಇದರಲ್ಲಿ ಜೀವ ಮತ್ತೆ ಈಶ್ವರದಲ್ಲಿ ವಿ ಕಾಂಟ್ ಡ್ರಾಪ್ ಆತ್ಮ ಅಂಡ್ ಬ್ರಹ್ಮನ್ ಅಂಡ್ ಎವ್ರಿಥಿಂಗ್. ವಿ ಕಾಂಟ್ ಡ್ರಾಪ್ ದ ಹೋಲ್ ಮೀನಿಂಗ್ ಆಫ್ ದ ಜೀವ ಅಂಡ್ ಈಶ್ವರ. ಸೊ ಅದಕ್ಕೆ ನಾವು ವಿ ಕಾಂಟ್ ಅಪ್ಲೈ ಜಹತ್ ಲಕ್ಷಣ ಬಿಕಾಸ್ ವಿ ಕಾಂಟ್ ಡ್ರಾಪ್ ದ ಎಂಟೈರ್ ಮೀನಿಂಗ್ ಆಫ್ ಇಟ್. ಕರೆಕ್ಟ್. ಮತ್ತೆ ಅಜಹತ್ ಲಕ್ಷಣದಲ್ಲಿ ವಿ ಹ್ಯಾವ್ ಟು ಆಡ್ ಸಮಥಿಂಗ್ ಬಿಕಾಸ್ ಆತ್ಮ ಬ್ರಹ್ಮನ್ ಇಸ್ ಆಲ್ರೆಡಿ ಪೂರ್ಣತ್ವ. ಸೊ ವಿ ಕಾಂಟ್ ಆಡ್ ಎನಿಥಿಂಗ್ ಮೋರ್ ಟು ಇಟ್. ಅದಕ್ಕೆ ವಿ ಕಾಂಟ್ ಅಪ್ಲೈ ಅಜಹತ್ ಲಕ್ಷಣ ಆಲ್ಸೋ. ಭಾಗತ್ಯಾಗದಲ್ಲಿ ವಿ ಸಾ, ಇದನ್ನ ನಾವು ಮುಂಚೆನೆ ಡಿಸ್ಕಸ್ ಮಾಡಿದ್ವಿ, ಅವಿದ್ಯಾ ಮತ್ತೆ ಮಾಯಾ ಉಪಾಧಿ ಅಂಡ್ ಯರ್ ಮಿಥ್ಯಾ. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ವಿ ವಿಲ್ ಡ್ರಾಪ್ ಅಂಡ್ ವಾಟ್ ರಿಮೇನ್ಸ್ ಇಸ್ ಆತ್ಮ ಅಂಡ್ ಬ್ರಹ್ಮ ವಿಚ್ ಇಸ್ which will be retained. ರಿಟೇನ್. ಸೊ ಇದು ರಿಟೇನ್ ಆಗಿರುತ್ತೆ. ಆತ್ಮ ಸ್ವರೂಪ ಇಸ್ ಸಚ್ಚಿದಾನಂದ ರೂಪ, ಬ್ರಹ್ಮಂದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸೊ ಇದೆರಡು ಒಂದೇನೆ ಅಂತ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ದಟ್ ಈಸ್ ವಾಟ್ ಇಟ್ಸ್ ಕ್ಲಿಯರ್ ಅಲ್ವಾ? ಬಟ್ ಇಲ್ಲಿ ಮೇನ್ ಆಗಿ ಏನೆಲ್ಲ ಹೇಗೆ ಇದೆ, ಸಿ ಇದನ್ನ ನಾವು ಇವಾಗೆಲ್ಲ ವಾಟ್ ವಿ ಆರ್ ಡೂಯಿಂಗ್ ಇಸ್ ಯೂಸಿಂಗ್ ಅವರ್ ಇಂಟೆಲೆಕ್ಟ್ಸ್ ಅಂಡ್ ನಮ್ಮ ವರ್ಬಲ್ ಸ್ಕಿಲ್ಸ್ ನಾವು ಮಾತಾಡ್ತಾ ಇದ್ದೀವಿ ಅಲ್ವಾ? ಬಟ್ ಆಕ್ಚುಲಿ ವೆನ್ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಶಂಕರಾಚಾರ್ಯರು, ವೆನ್ ಯು ಸೇ ಯು ಹ್ಯಾವ್ ಟು ಡ್ರಾಪ್ ದ ಪಂಚಕೋಶಸ್, ಅದೇ ಅವಿದ್ಯಾ ಜೀವ, ಇಟ್ ಕಂಟೈನ್ಸ್ ಬಾಡಿ ಮೈಂಡ್ ಇಂಟೆಲೆಕ್ಟ್ ಅಲ್ವಾ? ಪಂಚಕೋಶ ಶರೀರತ್ರಯ. ಸೊ ಆ ಶರೀರತ್ರಯ ನೀನ್ ಡ್ರಾಪ್ ಮಾಡ್ಬೇಕು ಅಂದ್ರೆ ಅದು ನಾನು ಹೇಳೋದು, ಇವಾಗ ನಾನು ಹೇಳೋದು ನೀವು ಕೇಳೋದು ಈಸಿ. ಬಟ್ ವೆನ್ ಯು ಗೋ ಟು ಅ ಕ್ಲಾಸ್, ಏನಾಗತ್ತೆ, ಕ್ಲಾಸ್ಗೆ ಹೋಗೋಕ್ ಮುಂಚೆ ಮನೇಲಿ ಏನೋ ಇರುತ್ತೆ, ಏನೇನೋ ಯೋಚನೆಗಳು ಇಟ್ಕೊಂಡು ಯಾರ್ಯಾರ ಬಗ್ಗೆ ಯೋಚನೆ ಮಾಡ್ಕೊಂಡು ಅವಸರವಾಗಿ ಕ್ಲಾಸ್ಗೆ ಓಡ್ತೀವಿ. ಅಲ್ಲಿ ಹೋಗಿ ಕೂತಿರ್ತೀವಿ, ಹೇಗೋ 1 hour ಗುರುಗಳೇನೋ ಹೇಳ್ತಾ ಇದ್ದಾರೆ, ಕ್ಲಾಸ್ ಮಾಡ್ತಾ ಇದ್ರೆ ಅಲ್ಲಿ ಹೇಗೋ ಸಮ್ಮೋವಿ
ಪಾರ್ಟ್ ಆಫ್ ದ ಮೈಂಡ್ ಇಸ್ ಹಿಯರ್, ಪಾರ್ಟ್ ಆಫ್ ದ ಮೈಂಡ್ ಇಸ್ ಔಟ್ಸೈಡ್, ಮನೇಲಿ ಏನಾಯ್ತು ಅಂತ ಇಲ್ಲಿ ಏನೋ ಹೇಳ್ತಾ ಇದ್ದಾರೆ ಅಂತ ಗೊತ್ತು, ವಿವೇಕ್ ಚೂಡಾಮಣಿ ಏನೋ ಕ್ಲಾಸ್ ನಡೀತಾ ಇದೆ ಅಂತ ಗೊತ್ತು, ಸಮಥಿಂಗ್ your mind is divided, not totally focused. And the moment class is over, you get back to your world again. So, ಈ ಕ್ಲಾಸ್ ನಲ್ಲಿ ಇದೆಲ್ಲ ಹೇಳಿದ್ರೆ ಡ್ರಾಪ್ ದ ಪಂಚಕೋಶ ವಿವೇಕ, ಪಂಚಕೋಶ ವಿವೇಕ, ಆತ್ಮ ಅಂಡ್ ಈ ಈಶ್ವರ ಸೇವೆ, ಇದೆಲ್ಲ ಅವ್ನಿಗೆ ಎಲ್ಲಿ ಹೋಗಿರತ್ತ ಅವನ್ ತಲೆಯಲ್ಲಿ, ಅಲ್ವಾ? ಅದಕ್ಕೋಸ್ಕರನೇ ಇಲ್ಲಿ ಏನ್ ಹೇಳ್ತಾರೆ ಅಂತ ಗುರುಜಿ, even when you come to the class, to understand, you have to literally, physically and mentally drop that panchakosha viveka. See, it is not for us to understand. It is for the Guru's teaching to be understood by the student. So Guru's teaching by the student, how should the student be? So ಸ್ಟೂಡೆಂಟ್ ಬಂದಿರೋ ಕ್ಲಾಸಕ್ಕೆ ಯಾತಕ್ಕೆ? ಶಾಸ್ತ್ರ ಕೇಳಕ್ಕೆ. ಅವನು ಶ್ರವಣ ಮಾಡಕ್ ಬಂದಿದ್ದಾನೆ. ಅವನು ಆ ಶ್ರವಣ ಅವನಿಗೆ ಪೂರ್ತಿ ಎಫೆಕ್ಟ್ ಆಗ್ಬೇಕಾದ್ರೆ he has to drop that ದೇಹಾಭಿಮಾನ, ಪಂಚಕೋಶ ವಿವೇಕ, ಅಲ್ವಾ? ಆವಾಗ್ಲೇ that means what ಇಲ್ಲಿ ಗುರು says is the ಶ್ರವಣ should become ನಿಧಿಧ್ಯಾಸನ. ನಿಧಿಧ್ಯಾಸನ ಇದು it's a kind of meditation. So Guru ಹೇಳ್ತಾ ಇರೋದು ಕೇಳ್ತಾ ಕೇಳ್ತಾ you must, the ಶ್ರವಣ, you should be in that meditative state. I am pure consciousness, I am Chaitanya, I am not that body, mind, intellect ಅನ್ನೋ ಸ್ಥಿತಿ, ಮೆಂಟಲ್ ಸ್ಟೇಟ್ ನಲ್ಲಿ ಇರಬೇಕು ಸ್ಟೂಡೆಂಟ್. ಯು ಅಂಡರ್ಸ್ಟ್ಯಾಂಡ್? ಅದು ಆಗ್ಬೇಕು ಅಂದ್ರೆ ಏನು? ಅದಕ್ಕೆ ನಾವು ಒಂದು ಕ್ಲಾಸ್ ಹೋಗ್ಬೇಕಾದ್ರೆ ಇದಕ್ಕೆ ಯು ಹ್ಯಾವ್ ಟು ಮೆಂಟಲಿ ಪ್ರಿಪೇರ್ ಯುವರ್ ಸೆಲ್ಫ್ ಫ್ರಮ್ ದ ಮಾರ್ನಿಂಗ್. ಇವತ್ತು ಇದನ್ನ ಮಾಡ್ತಾ ಇದ್ದೀನಿ, ಇದಕ್ಕೆ ಹೋಗ್ತಾ ಇದ್ದೀನಿ, ಇದ್ರ ಬಗ್ಗೆ ಅಂತ. ದಟ್ ಮೆಂಟಲ್ ಪ್ರಿಪರೇಷನ್ ಈಸ್ ನೀಡೆಡ್. ಪ್ಲಸ್ ಕ್ಲಾಸ್ ಹೋದ ತಕ್ಷಣ ನೀವು ನೋಡ್ತೀರಾ ಎಲ್ಲಾ ಕ್ಲಾಸಲ್ಲಿ, ಸ್ಪಿರಿಚುವಲ್ ಕ್ಲಾಸಲ್ಲಿ, nobody starts the class directly. We start with Om chanting. We say Sahana Bhavatu. We say some starting prayers. Sometimes we sing some bhajans. Alva? And ಗುರುನು ಏನೋ ಒಂದು ಇಂಟ್ರೊಡಕ್ಷನ್ ಕೊಟ್ಟು ನಿಮ್ಮನ್ನ ಡೈರೆಕ್ಟ್ ಟಾಪಿಕ್ ತೆಗೆದುಕೊಂಡು ಹೋಗ್ತಾನೆ. Why all this is to make you drop that I am not the body, mind, intellect. You are fully in the class, 100% in the class. You get the point? Yes. ಅಲ್ವಾ? ಸೊ ಇದು ನಾವು ಬರೀ ಅರ್ಥ ಮಾಡ್ಕೊಳ್ಳೋದಲ್ಲ, ಇದು ನಾವು ಅನುಭವಿಸ್ಬೇಕು. ಆ ಅನುಭವಿಸಬಾರಕ್ಕೆ ನೀವು ಆ ಅವಿದ್ಯ ಡ್ರಾಪ್ ಮಾಡ್ಬೇಕು. ಆ ಶರೀರತ್ರಯ ಪಂಚಕೋಶನ ಡ್ರಾಪ್ ಮಾಡ್ಬೇಕು ನೀವು. To understand that you are the Chaitanya when the Guru is telling. ಅಲ್ವಾ? ಸೊ ಗುರು ಬಂದು ನಿಮ್ಗೆ ಶಾಸ್ತ್ರ ಹೇಳ್ತಾ ಇರೋವಾಗ ಕ್ಲಾಸ್ ಅಲ್ಲಿ 100% ಇರಬೇಕು. ಶ್ರವಣ ಮಸ್ಟ್ ಬಿಕಮ್ ನಿಧಿಧ್ಯಾಸನ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೊ ಶ್ರವಣ ಮಸ್ಟ್ ಬಿಕಮ್ ನಿಧಿಧ್ಯಾಸನ. ಸೊ ದಟ್ ಈಸ್ ದ ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂ. ಗುರು ಏನ್ ಮಾಡ್ತಾನೆ? ಗುರು ಈಸ್ ಅಫ್ ಕೋರ್ಸ್ ನೋ ಡೌಟ್ ಈಸ್ ಆಲ್ರೆಡಿ, ನಾವು ಹೇಳಿದ್ವಲ್ಲ, ಈಸ್ ಬ್ರಹ್ಮನಿಷ್ಠ ಅಂಡ್ ಇದು he is already what is it, ನಾವು ಇನ್ನೊಂದು ವರ್ಡ್ ನಂಗೆ ಬೇಗ ಬರ್ತಾ ಇಲ್ಲ. That means he is well versed in shastras, plus he has lived those shastras, and he is indicating when he is ಹೀಗೆ ಬ್ರಹ್ಮನ್. ಇವಾಗ ನಾವ್ ಹೇಳ್ತೀವಲ್ಲ, ಮದ್ವೆ ಆದಾಗ ಈ ಅರುಂಧತಿ ದರ್ಶನ ಅಂತಾರಲ್ಲ, ಅರುಂಧತಿ ನಕ್ಷತ್ರ. ಅರುಂಧತಿ ನಕ್ಷತ್ರ ಕರ್ಕೊಂಡೋಗಿ ಏನ್ ಮಾಡ್ತಾರೆ? ಫಸ್ಟ್ ಹೊರಗ್ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಯು ಆರ್ ಕಮಿಂಗ್ ಔಟ್ ಆಫ್ ದಟ್ ಮ್ಯಾರೇಜ್ ಹಾಲ್ ಟು ದ ಓಪನ್. ದೆನ್ ಯು ಆರ್ ಟೇಕನ್ ಟು ಅ ಪ್ಲೇಸ್ ವೇರ್ ಎವ್ರಿಥಿಂಗ್ ಇಸ್ ಕ್ವೈಟ್ ಅಂಡ್ ಎವ್ರಿಥಿಂಗ್ ಇಸ್ ಓಪನ್. ಜನಸಂದಣಿಯಿಂದ ಅದೆಲ್ಲ ದೂರ ಹೋಗ್ತದೆ. ಅಲ್ಲಿ ಯಾವ್ದೋ ಒಂದು ಗಿಡ ಇರುತ್ತೆ, ಆ ಕಡೆ ಶಾಸ್ತ್ರಿಗಳು ಇದು ದೇ ಶೋ ದ ಪಾಯಿಂಟ್ ದ ಫಿಂಗರ್. Then so your attention goes from your attention gradually goes from the marriage hall to the open space, from open space to crowded area people to less crowded area people. Then your attention goes to the tree. From the tree your attention goes to the finger. Alva? And then you see in that direction, you see the star.
ಯು ಅಂಡರ್ಸ್ಟ್ಯಾಂಡ್? Okay. ಹಾಗೆ ಗುರುನು ನಮ್ಮ ಪ್ರಿಪೇರ್ ಮಾಡ್ತಾನೆ, ಅಂಡ್ ಗುರು ಓನ್ಲಿ ಈಸ್ ಇಂಡಿಕೇಟಿಂಗ್ ಅಂಡ್ ಶೋಯಿಂಗ್ ದಟ್. ಸೊ ವೆನ್ he says ಬ್ರಹ್ಮನ್ ಸತ್ಯಂ ಜ್ಞಾನಂ ಅನಂತಂ, ಈ ಮಾಯಾ ನೀನಲ್ಲ ಅನ್ನಕ್ಕೆ, ಸಿ ಮಾಯಾ ನೀನು ಇಲ್ಲ ಅನ್ನಕ್ಕೆ ಮದ್ವೆ ಮನೆ ಮಾಯೇನೆ, ಹೊರಗ್ ಬಂದಾಗ ಪ್ರಪಂಚ ಮಾಯಾ ಅಲ್ವಾ? ಒಂದೊಂದು ಇವ್ರ ಮಾಯೆಯಿಂದ ಬಿಡಿಸ್ಕೊಂಡ್ ಬರ್ತಾ ಇದೀಯಲ್ವಾ? When you come to the when you start putting your attention on the finger of the teacher or the ಶಾಸ್ತ್ರಿಗಳು, you are gradually coming out of the maya alva. So the ಗುರುನು ತುಂಬಾ ಟೆಕ್ನಿಕಲ್. ಅದೇ ಶಾಸ್ತ್ರನೆಲ್ಲ ನೋಡ್ಕೊಂಡು when he is pointing your finger, he is making you drop the maya. ಅಂಡ್ ಆ ಮಾಯಾ ಡ್ರಾಪ್ ಮಾಡಿ ಅವನು ನೀನೇ ಆ ಬ್ರಹ್ಮನು ಸತ್ಯಂ ಜ್ಞಾನಂ ಅನಂತಂ, ಅದೇ ನೀನೇ ಆತ್ಮನೇ, ಅದೇ ನೀನು ಆ ಚೈತನ್ಯ ಈ ಚೈತನ್ಯ ಬೇರೆ ಇಲ್ಲ ಅಂತ ನೀನು ಅರ್ಥ ಮಾಡ್ಕೋಬೇಕಾದ್ರೆ ನೀನು ಯು ಶುಡ್ ಹ್ಯಾವ್ ಆಲ್ಸೋ ಡ್ರಾಪ್ಡ್ ಯುವರ್ ಬಾಡಿ ಕಾನ್ಶಿಯಸ್ನೆಸ್. ಅದಕ್ಕೆ ಬಂದ ತಕ್ಷಣ ಸ್ವಲ್ಪ ಫಸ್ಟ್ ಮೆಂಟಲಿ ಪ್ರಿಪೇರ್ ಆಗ್ಬೇಕು. ನಾ ಕ್ಲಾಸು ಇವತ್ತು ಡಿಸ್ಕಸ್ ಮಾಡ್ಬೇಕು, ಅದಕ್ಕೆ ಒಂದು ರಿವಿಷನ್ ಮಾಡ್ಕೊ ಬರ್ಬೇಕು. ಆಮೇಲೆ ಬಂದ್ಮೇಲೆ ನಾವು ಓಂ ಹೇಳ್ತೀವಿ, ಆಮೇಲೆ ಶಾಂತಿ ಪಾಠ ಹೇಳ್ತೀವಿ, ಆಮೇಲೆ ಸ್ಟಾರ್ಟಿಂಗ್ ಪ್ರೇಯರ್ಸ್ ಹೇಳ್ತೀವಿ. ಇದೆಲ್ಲ ಮಾಡುವಾಗ ವಾಟ್ ಆರ್ ವಿ ಡೂಯಿಂಗ್? ವಿ ಆರ್ ಡ್ರಾಪಿಂಗ್ ಅವರ್ ಎಕ್ಸ್ಟ್ರಾಸ್ ಇದೆಲ್ಲ. ಸೊ ಅದಕ್ಕೆ ಚಿನ್ಮಾತ್ರಸ್ಯ ಸಲಕ್ಷ್ಯ, ಇದನ್ನೇನ್ ಹೇಳಿದ್ರೆ ಸಲಕ್ಷ್ಯ ಚಿನ್ಮಾತ್ರತೆಯ, ಇದು ಹೀಗೆಲ್ಲ ನಾವು ಫೋಕಸ್ ಮಾಡಿದ್ರೇನೆ we will understand this ಅಖಂಡ ಭಾವ ಪರಿಚಯತೆ ಬುಧೈ. ಬುಧೈ ಅಂದ್ರೆ the wise one will understand this ಅಖಂಡ ಭಾವ. Who is the wise man? Who has dropped this panchakoshas, and for whom Shravana itself is becoming nididhyasana. ಅಂತವನ್ಗೆ ಇದು ಅರ್ಥ ಆಗೋದು. See, this has to be felt, not just talked. ಅಲ್ವಾ? This has to be felt, ಅನುಭವ ಆಗ್ಬೇಕು, ಅದು ಬರೀ ಮಾತಾಡೋದಲ್ಲ. ಈ ತರ ಮಾದ್ರೇನೆ ನಿನ್ಗೆ ಅದು ಅರ್ಥ ಆಗೋದು ಅಂತ ಹೇಳ್ಬಿಟ್ಟು ಏವಂ ಮಹಾವಾಕ್ಯ ಶತೇನ. ಸೊ ಇದು ನಾವು ವಿ ಹ್ಯಾವ್ ಟೇಕನ್ ಓನ್ಲಿ ಒನ್ ಮಹಾವಾಕ್ಯ, ದಟ್ ಇಸ್ ತತ್ವಮಸಿ. ಇಂಥದ್ರಲ್ಲಿ ಇನ್ನೂ ನೂರಾರು ಮಹಾವಾಕ್ಯಗಳಿದೆ. ಮಹಾವಾಕ್ಯ ಶತೇನ, ಯಾಕಂದ್ರೆ ಈವನ್ ಪ್ರತಿಯೊಂದು ಉಪನಿಷದಲ್ಲೂ ಬೇಕಾದಷ್ಟು ಮಹಾವಾಕ್ಯಗಳಿದೆ, ಗೀತೆಯಲ್ಲಿ ಮಹಾವಾಕ್ಯವಿದೆ, ಎಷ್ಟೊಂದೋ ಮಹಾವಾಕ್ಯಗಳಿದೆ. ಆದ್ರೆ ನಾವಿಲ್ಲಿ ತೆಗೆದುಕೊಳ್ಳೋದು ಒಂದು ಮಹಾವಾಕ್ಯ. ಬಿಕಾಸ್ ಎಲ್ಲಾ ಮಹಾವಾಕ್ಯಗಳು ಹೇಳೇನು ಈಶ್ವರ, ಆಮೇಲೆ ಇದು ಜೀವ ಒಂದೇ ಅಂತ ಅಲ್ವಾ, ಐಕ್ಯ ಅಂತ. ಕಥ್ಯತೆ ಬ್ರಹ್ಮಾತ್ಮನೋರ್ ಐಕ್ಯ ಅಖಂಡ ಭಾವ. ಇಲ್ಲಿ ಸೊ ಇದುವರೆಗೂ ಅರ್ಥ ಆಯ್ತಾ? So the idea is not just now our understanding intellectually, we have to mentally feel that unity. For that we should be mentally prepared. Physically mentally we have to drop that nanu body mind intellect and drop ಮಾಡಬೇಕು when we go to a class. And we should be so attentive when Guru is talking, what is talking, ಅವನು ಹೇಳ್ತಾ ಇರೋದನ್ನ ನಾನು ಆಲ್ರೆಡಿ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್, ಐ ಮೀನ್ ನಿಧಿಧ್ಯಾಸನ, ಐ ಮೀನ್ ಧ್ಯಾನ, ಎಕ್ಸ್ಪೀರಿಯನ್ಸಿಂಗ್ ಇಟ್. ಆವಾಗ್ಲೇ ನಮ್ಗಿದು ಅರ್ಥ ಆಗೋದು ಅಂತ ಅರ್ಥ. ದಿಸ್ ಇಸ್ ಒನ್ ಥಿಂಗ್. The second thing is ಈ ಅಖಂಡ ಭಾವ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸಿ ವಿ ಸೇ ಜೀವ ಬ್ರಹ್ಮ ಐಕ್ಯ ಅಂತೀವಿ ಅಲ್ವಾ? ತತ್ವಮಸಿ ಇದೆಲ್ಲ ಹೇಳೋದು ಆಲ್ ಉಪನಿಷತ್, ದ ಎಂಡ್ ರಿಸಲ್ಟ್ ಆಫ್ ಆಲ್ ಉಪನಿಷತ್ ದ ಜೀವ ಬ್ರಹ್ಮ ಐಕ್ಯ ಅಂತ. ಬಟ್ ಇಲ್ಲಿ ಶಂಕರಾಚಾರ್ಯರು he has replaced the word ಐಕ್ಯ by ಅಖಂಡ ಭಾವ. They are ಅಖಂಡ ಅಂದ್ರೆ, ಖಂಡ ಅಂದ್ರೆ two parts. When there are two parts only, you can join them and say they are aikya. So the word aikya is misleading. You are joining two parts. So the consciousness in the human being and the consciousness of the Brahman are joined. So adello there is a border, a joint ide ಅನ್ನೋ ಒಂದು ಫೀಲಿಂಗ್ ಬರುತ್ತೆ if you use the word vaikya.
ಈವನ್ ಈ ಪಿಕ್ಚರ್ಸ್ ನಲ್ಲೆಲ್ಲ ಹಾಗೆ ತೋರಿಸ್ತಾರಲ್ಲ, ಯಾರು ಸತ್ತು ಒಂದು ದೇವ್ರದಾಗ ಇಲ್ಲಿಂದ ಒಂದು ಜ್ಯೋತಿ ಹೋಗಿ ಅಲ್ಲೆಲ್ಲೋ ಸೇರ್ಕೊಳತ್ತೆ. ಹಾ. They show like that, alva, but that is not what it is. They are one and the same. They are not different. Only thing is, this part is enclosed, that part is not enclosed. Adike last time I always give this example, like now I am sitting in this drawing room. This is my house. This space is nam mane. Okay, and horigenu there is lot of space. Is there any difference properties wise between the space here and space outside? Nothing, excepting that this space is enclosed by 4 walls. Alva? So it has got a volume. The air in this room has got volume. The space in this has got volume. Alva? But horagade it is all spread out. I can't measure. But suppose I destroy these walls. ಏನಆಗತ್ತೆ? ಎರಡು merge ಆಗತ್ತೆ ಅಲ್ವಾ? When it merges, can you say, this is my house, this is my drawing room, up to here is my drawing room, after that it's not my drawing room? Can you show any border like that? No. You can't, alva? What all you did was remove the walls. Then you see the continuity automatically. ಹಾಗೆ, so the same ಚೈತನ್ಯ, ಸತ್ಯಂ ಜ್ಞಾನಂ ಅನಂತಂ, ಈ ಪ್ರಪಂಚದಲ್ಲಿರೋ ಚೈತನ್ಯನೇ ಈ ದೇಹದಲ್ಲಿರೋದು. So this deha is like the walls. So you drop this deha walls. So the enclosed chaitanya, because it is enclosed in the human body, then naveno limited ankoltivi, but it's not limited. You know, so the moment you drop the body, mind, intellect, it is like breaking the walls. Then this chaitanya and the chaitanya outside in this universe are not any different. They are one and the same, alva? Adanna akanda anodu, ade akanda anodu. So this aikya is a little misleading. Joint. Of course, the other example of, spot space and total space. Yeah. ಒಂದು ಎಲ್ಲ ಕುಂಬಾರ ಕೆಲಸ ಮಾಡ್ತಾ ಇದ್ದಾನೆ, ಅವನು ಹೊರಗೆ ಕೂತಿದ್ದಾನೆ, ಅವನೊಂದು ಪಾಟ್ ಮಾಡ್ದ. ಸೊ ಆ ಪಾಟ್ ಸೈಜ್ ನೋಡ್ಕೊಂಡು ಅದ್ರೊಳಗೆ ಒಂದಷ್ಟು ಆಕಾಶ ಇದೆ, ಹೊರಗಡೆನೂ ಆಕಾಶ ಇದೆ. Is there any difference between pot space and outside space? There's no difference. But ಆದ್ರೂ ನಾವು ಅದನ್ನ ಪಾಟ್ ಸ್ಪೇಸ್, ಇದಕ್ಕೆ ಇಷ್ಟು ನೀರು ಇಡ್ಸತ್ತೆ, ಇದು ಇಷ್ಟು ಗಾಳಿ ಇಡ್ಸತ್ತೆ ಅಂತೆಲ್ಲ ನಾವು ಹೇಳ್ತೀವಿ, ಇದಕ್ಕೆ ಈ ಶೇಪ್ ಇದೆ ಅಂತ ಹೇಳ್ತೀವಿ. ಬಟ್ ಇಫ್ ದ ಪಾಟ್ is broken, if the walls are removed, they are one and the same. There is no difference between pot space and outside space, alva? Can you show any demarcation alli? ಇಷ್ಟುವರೆಗೂ ಪಾಟ್ ಇತ್ತು, ಅದಾದ್ಮೇಲೆ ಯು ಕಾಂಟ್, ಅಲ್ವಾ? ಸೊ ಅದಕ್ಕೋಸ್ಕರ ಇಲ್ಲಿ ಐ ಆಮ್ ನೈದರ್ ಪಾರ್ಟ್ ಆಫ್ ಗಾಡ್ ನಾರ್ ಆಮ್ ಐ ಅ ಪ್ರಾಡಕ್ಟ್ ಆಫ್ ಗಾಡ್, ಐ ಆಮ್ ಗಾಡ್. ದಟ್ ಈಸ್ ಅಖಂಡ ಭಾವ. ಸೊ ಇದನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ? ಪರಿಚೀಯತೆ ಬುಧೈಹಿ. A competent student only will understand. A competent student only will understand. Nischayena. Definitely, he only can understand. Not everybody can understand. ಸೊ ಅದಕ್ಕೆ ಈ ಪಂಚಕೋಶ ಅಭಿಮಾನ ನಾವು ಮರೆಯೋಕ್ಕೋಸ್ಕರನೇ ನಾವು ಹೇಳ್ತೀವಲ್ಲ, ನ ಮೃತ್ಯುರ್ನ ಶಂಕ ನಮೇ ಜಾತಿ ಭೇದ ಪಿತಾ ನೈವ ಮೇನೆ, ನಾವ್ ಹೇಳ್ತೀವಲ್ಲ ನಿರ್ವಾಣ ಷಟಕಂ. ಸುಮ್ನೆ ನಾವು ಹೇಳ್ತೀವಿ ಮತ್ತೆ, ಬಟ್ we'll have to start giving more and more importance the meaning of it and start feeling it. ಆವಾಗ ಇದ್ ಮಾಡ್ಬೇಕು. ಸೊ ಆಲ್ ದಿಸ್ ರಿಲೇಶನ್ಶಿಪ್ ಇದೆಲ್ಲ ನಮ್ಗೆ ವ್ಯವಹಾರದಲ್ಲಿ ಬೇಕು. ಬಟ್ ವೆನ್ ವಿ ವಾಂಟ್ ಟು ಅಂಡರ್ಸ್ಟ್ಯಾಂಡ್ what the Shastra has told, for that first we have to mentally prepare ourselves 60 minutes before the class, then 45 minutes before the class, 30 minutes. So we have to understand. Now we have to prepare ourselves physically and mentally, and then only we will understand this lakshartha. And what Shankaracharya means is the Shravanam should become Nididhyasanam. ಅದಕ್ಕೆ ಇನ್ನೂ ಒಂದು ಹೇಳ್ತಾರೆ, ಇಲ್ಲಿ ಪೋರ್ಟ್ ಅಂತ ಒಂದು ಎಕ್ಸಾಂಪಲ್, PORT,
Possessions, obligations, relationships, and transactions we have to reduce. ಅದು ಗ್ರಾಜುಯಲ್ ಆಗಿ ನಮ್ಮ ಲೈಫಲ್ಲಿ ಕಡಿಮೆ ಆಗ್ಬೇಕು. ನಾವ್ ಇವಾಗೆಲ್ಲ ಇಂಪಾರ್ಟೆನ್ಸ್ ಕೊಟ್ಟು ನಮ್ಮ ಪೊಸಿಷನ್ಸ್ಗೆ, ನಮ್ಮ ಡ್ಯೂಟೀಸ್ಗೆ, ನಮ್ಮ ಸಂಬಂಧಗಳಿಗೆ, ನಾವು ಮಾಡೋ ಕೆಲ್ಸಗಳು ಸರಿಯಾಗಿ ಅವ್ರ ಹತ್ರ ಯಾರ್ಯಾರ ಹೇಗೆಲ್ಲ ನಾವು ವ್ಯವಹರಿಸ್ತೀವಿ ಆ ವ್ಯವಹಾರ ಎಲ್ಲ ಸರಿಯಾಗಿರ್ಬೇಕು. ಆಲ್ ದಟ್ ಈಸ್ ಗುಡ್. ಯು ಹ್ಯಾವ್ ಟು ಡೂ ಯೋರ್ ಡ್ಯೂಟೀಸ್. ವ್ಯವಹಾರ ಪ್ರಪಂಚದಲ್ಲಿ ಅದ್ ಮಾಡ್ಬೇಕು. ಬಟ್ ಗ್ರಾಜುಯಲಿ ಯು ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್. ಅದಕ್ಕೆ ಪೋರ್ಟ್ ಅಂತಾರೆ. ಪೊಸಿಷನ್ಸ್, ಆಬ್ಲಿಗೇಷನ್ಸ್, ರಿಲೇಶನ್ಶಿಪ್ಸ್, ಟ್ರಾನ್ಸಾಕ್ಷನ್ಸ್ ಯು ಮಸ್ಟ್ ರೆಡ್ಯೂಸ್ ಯುವರ್ ಆಕ್ಟಿವಿಟೀಸ್, ಸ್ಲೋ ಡೌನ್ ಸ್ವಲ್ಪ. ಸೊ ಆದಷ್ಟು ನಾವು ಸ್ಲೋ ಡೌನ್ ಆಗಿ ವಿ ಮಸ್ಟ್ ಸ್ಟಾರ್ಟ್ ಗಿವಿಂಗ್ ಡೀಪ್ ಥಾಟ್ ಟು ಆಲ್ ದೀಸ್ ವಾಟ್ ವಿ ಆರ್ ಸ್ಟಡಿಂಗ್ ಇನ್ ವೇದಾಂತ. ಅದನ್ನೇ ಪರಿಚೀಯತೆ ಅನ್ನೋದು. ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ then we become buddhaihi, we become wise. Unless you don't have this idu wise agidrene, you have to be mentally prepared ee mahavakyagalana namaga artha agodu anta. That is what Shankaracharya is trying to tell us through this idu anta. Okay. ಆಮೇಲೆ ವಿ ಮಸ್ಟ್ ಆಲ್ಸೋ ರಿಮೆಂಬರ್, ಕೆಲವರು ಹೇಳ್ತಾರಲ್ಲ ಅವರು ತುಂಬಾ ಒಳ್ಳೆಯವರು, ಪುಣ್ಯವಂತರು, ಅವರು ಪರವಾಗಿಲ್ಲ, ಪರಮಾತ್ಮ ಹತ್ರ ಹೋಗ್ಬಿಟ್ರು, ವೈಕುಂಠಕ್ಕೆ ಹೋದ್ರು, ಕೈಲಾಸಕ್ಕೆ ಹೋದ್ರು ಅಂತ ಹೇಳ್ತೀವಲ್ಲ ನಾವೆಲ್ಲ. ಅದೆಲ್ಲ ದಟ್ ಈಸ್ ಓನ್ಲಿ ಕರ್ಮಫಲಂ. ನಾವು ಮಾಡಿರೋ ಒಳ್ಳೆ ಕೆಲಸ ಹೋಗ್ತೀವಿ ಬರ್ತೀವಿ ಅಷ್ಟೇ. ಬಟ್ ದಟ್ ಡಸಂಟ್ ಲೀಡ್ ಟು ಮೋಕ್ಷ. ಯು ಅಂಡರ್ಸ್ಟ್ಯಾಂಡ್? ದೇರ್ ಇಸ್ ನಥಿಂಗ್ ಲೈಕ್ ವೈಕುಂಠ ಅಂಡ್ ಕೈಲಾಸ. ಅದೆಲ್ಲ ಒಂದು ಇಟ್ಸ್ ಒನ್ ಪ್ಲೇನ್ ಆಫ್ ಕಾನ್ಶಿಯಸ್ನೆಸ್ ಅಷ್ಟೇ. ಹೇಳ್ತೀವಲ್ಲ ನಾವು ಇವಾಗ ಭೂಲೋಕದಲ್ಲಿ ಭೂವ ಸುವ, there are six planes above and 7 planes below. ಒಳ್ಳೆ ಕೆಲಸ ಮಾಡಿದ್ರೆ ಹೈಯರ್ ಪ್ಲೇನ್ಸ್ ಹೋಗ್ತೀವಿ. ದೆನ್ ಆಫ್ಟರ್ ದಟ್ ಪುಣ್ಯ ಇಸ್ ಓವರ್ ವಿ ಕಮ್ ಬ್ಯಾಕ್ ಅಗೇನ್, ಅಲ್ವಾ? ಪಾಪ ಮಾಡಿದ್ರೆ ಕೆಳಗಿನ ಲೋಕಕ್ಕೆ ಹೋಗ್ತೀವಿ, ಅಲ್ಲಿ ಪಾಪ ಮುಗಿದು ತಿರ್ಗಾ ವಿಲ್ ಕಮ್ ಬ್ಯಾಕ್ ಟು ಭೂಲೋಕ ಟು ಗೇನ್ ಮೋರ್ ಪಾಪ ಅಂಡ್ ಮೋರ್ ಪುಣ್ಯ, ಅಲ್ವಾ? ಸೊ ದಿಸ್ ಇಸ್ ದಿಸ್ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್ ವಿಲ್ ಕಂಟಿನ್ಯೂ. So but moksha is not that. Moksha is to be totally happy wherever you are. Moksha is to feel that there is no fear. God is there to take care. I am there. There is nothing to feel insecure. ಇನ್ಸೆಕ್ಯೂರಿಟಿ ಇರಲ್ಲ, ಸಂತೋಷವಾಗಿರೋದು, ಪೀಸ್ಫುಲ್ ಆಗಿರೋದು, ದಟ್ ಈಸ್ ಮೋಕ್ಷ. ಅಂಡ್ ದಟ್ ಕ್ಯಾನ್ ಹ್ಯಾಪನ್ ಹಿಯರ್ ಇಟ್ ಸೆಲ್ಫ್ ಇಫ್ ವಿ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಜೀವ, ವಾಟ್ ಈಸ್ ಬ್ರಹ್ಮ ಅಂಡ್ ಜೀವ ಬ್ರಹ್ಮೈಕ್ಯ. And the main thing is here you have to remember merging moksha is not merging into Ishvara. Moksha is to think that I am never away from God. I thought I am away from God, I am through this moksha and God hatra ಹೋಗ್ತಾ ಇದೀನಿ ಅಂತ ಅನ್ಕೊಳ್ತೀವಲ್ವಾ? ಅದು ತಪ್ಪು. I am never away. I am always, I am in God. I am God. I am never away from God. ಅನ್ನೋದು ದಟ್ ಈಸ್ ಏವಂ ಮಹಾವಾಕ್ಯಶತೇನ ಕಥ್ಯತೆ ಬ್ರಹ್ಮಾತ್ಮನೋ ಐಕ್ಯ ಅಖಂಡ ಭಾವ. ಐಕ್ಯ means oneness. It's not a physical merger. Paramarthika Brahman and Paramarthika Atma are not different. They are one and the same. So I am God. So ನೀವು ಆದ್ರೆ ನೀವು ವ್ಯವಹಾರ ಪ್ರಪಂಚದಲ್ಲಿ ನಾನ್ ದೇವ್ರು ಹೇಳ್ಕೊಂಡು ತಿರ್ಗೋಕ್ಕಾಗತ್ತಾ? ಆಗಲ್ಲ. So best is to say I am never away from God. I am in God all the time, alva? That is a better way of telling I am never away from God anta, because you cannot tell people I am God, I am God, I am God, though you know. So you must feel that I am never away from God, I am always God only, I am in the God only. That is the thing. Because again away and near anta kuda the demarcation comes, alva? Our words ali. See, the words are limited to explain such a big thing. So it is oneness. There is no difference at all.
ಸೊ ನಾನಿವಾಗ ಬಿಕಾಸ್ ಐ ಥಿಂಕ್ ಐ ಆಮ್ ಅವೇ ಫ್ರಮ್ ಗಾಡ್ ಅಂದ್ರೆ ಆ ಗಾಡ್ ಅನ್ನು ಹುಡುಕೋಕೆ ಏನೇನೋ ಮಾಡ್ತಾ ಇದ್ದೀನಲ್ವಾ. ವೆನ್ ಯು ನೋ ಯು ಆರ್ ಗಾಡ್, you and God are one, where is the need for kind of searching, going in search? Alva, I mean this is what I feel, because it is idral jasti illa idan Shankaracharya helidare modle, he has told in so many ways. The main thing here is that how we have to understand that ನಾವು ನಮ್ಮ ಮೆಂಟಲ್ ಇದು ಹೇಗಿರ್ಬೇಕು, ಸ್ಟೇಟ್ ಹೇಗಿರ್ಬೇಕು, ವೆನ್ ಯು ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದಿಸ್, ವೆನ್ ಗುರು ಹೇಳ್ತಾರೆ ಅವಾಗ ವಿ ಶುಡ್ ಬಿ ಟೋಟಲಿ ಇನ್ ದಟ್ ಸ್ಟೇಟ್. ಅದೇ ದ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಶ್ರವಣ ಶುಡ್ ಬಿಕಮ್ ನಿಧಿಧ್ಯಾಸನ. You know, in fact, Shankaracharya, the next few stanzas will all be a nididhyasana. Shankaracharya 100 ತರ ನಿಧಿಧ್ಯಾಸನಗಳು ಹೇಳಿದಾರಂತೆ. But of course we are going to study a few. So next few ಬರೋದೆಲ್ಲ ನಿಧಿಧ್ಯಾಸನದ ಬಗ್ಗೆನೆ. ನಾವು ಇಷ್ಟು ತಿಳ್ಕೊಂಡಿದ್ದೀವಲ್ವಾ, we learnt about Atma, we learnt about Brahman, Satyam, Jnanam, Anantam. Now we have learnt that they are not different, they are akhanda, they are one and the same. Alva? How to put this into practice, nididhyasana. So that is what will be the future shlokas. Anta, this is my understanding. Anything more you want to add? Supplement ನೀವು ಮಾಡಬಹುದು. ಏನಮ್ಮ ಯಶ್ಮಿತಾ, ಶ್ರುತಿ, ಮೋಹನ್ ಲಕ್ಷ್ಮಿ? ಚೆನ್ನಾಗಿತ್ತು. ಲೈಕ್ ವೆನ್ ಅಟ್ ಲೀಸ್ಟ್ ಓದಕ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ವೈ ದೇ ಯೂಸಿಂಗ್ ಸೋ ಮೆನಿ ಟೆಕ್ನಿಕಲ್ ಟರ್ಮ್ಸ್, ಏನ್ ಟೇಕ್ ಅವೇ ಇತ್ತು ಅಂತ ಗೊತ್ತಾಗ್ಲಿಲ್ಲ. ಬಟ್ ದ ವೇ ಯು ಟೋಲ್ಡ್ ದಟ್ ಹೆಂಗ್ ನಮ್ಗೆ ಅಪ್ಲೈ ಮಾಡ್ಕೊಬಹುದು, ದಟ್ ಅದಕ್ಕೆ ನನಗೂ ಅದಕ್ಕೆ ಲಾಸ್ಟ್ I also had to go through it many times to understand, you know. Last week I was not prepared for it. See, ಸ್ವಲ್ಪ ಅರ್ಥ ಆಗಿದೆ, ಅದನ್ನ ಹೇಳಕ್ ಸರಿಯಾಗಿ ಗೊತ್ತಾಗ್ಬೇಕಲ್ಲ ನಮಗೂನು. Understanding is one thing and sharing is another thing ಅಲ್ವಾ. ಅದಕ್ಕೆ ಅಂತ that is the thing. So actually there's not the first two shlokas are just it. The whole essence is in the last stanza. How do you understand it? What should be your mental frame when you understand this? That is the important thing about it. ಮಂಗಳ, ನೀವೇನ್ ಹೇಳ್ತೀರಾ? ಇಲ್ಲ, ತುಂಬಾ ಚೆನ್ನಾಯ್ತು. ನಾನು ಆಲ್ಮೋಸ್ಟ್ ನಿಧಿಧ್ಯಾಸನಕ್ಕೆ ಹೋಗೋಣ ಅಂತಾನೆ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಇದು ನಾನು ಫಸ್ಟ್ ಓದ್ದೆ ಮೊನ್ನೆ, ಸ್ವಲ್ಪ ಏನ್ ಅರ್ಥ ಆಗ್ಲಿಲ್ಲ. ಬಟ್ ವಾಟ್ ಯಾರ್ ಹೇಳಿದ್ದು ತುಂಬಾ ಇವಾಗ ರಿವೈಸ್ ಮಾಡ್ಬೋದು ಕ್ಲೀನ್ ಆಗಿ. ಐ ಕ್ಯಾನ್ ನಿಜವಾಗ್ಲು ವೆರಿ ನೈಸ್ ರಮಣಿ, ಥ್ಯಾಂಕ್ ಯು ಸೋ ಮಚ್. ಹೋಗೋಣವಮ್ಮ ನೆಕ್ಸ್ಟ್ ಇದಕ್ಕೆ. Let us go for meditation. ಸ್ವಲ್ಪ ಇದೆಲ್ಲ ಶೇರ್ ಮಾಡ್ತೀನಿ. ಕಾಣ್ತಾ ಇದೆಯಾ ಶ್ರುತಿ? ವಾಯ್ಸ್ ಕೇಳ್ತಾ ಇದೆಯಾ ಹೇಳು? But now they were changing the breathing practice. ಕೇಳಿಸ್ತದೆ. Different way of breathing practice. All are valid. So I'm just giving a. ಮ್ಯೂಟ್ ಮಾಡಿದ್ರು ಕೇಳ್ತಾ ಇದೆ ಅಲ್ಲ? ಮ್ಯೂಟ್ ಮಾಡಿದ್ದ ಇವಾಗ ತಾನೆ? ಕೇಳ್ತಾ ಇದೆ. ಕೇಳಿಸ್ತಾ ಇದೆ. ಕಂಟಿನ್ಯೂ ಮಾಡಿ. Different flavor. When you breathe in, the breath goes inside, and when you breathe out, the breath goes somewhere here. Give a gentle pause. Breathe out, but pause as long as possible without straining yourself. Then again breath starts moving in. The breathing should be natural. Why pause? Because when a breath pauses, the mind pauses. There's a pause in the mind.